ಭಾಗ್ಯವನೆಲ್ಲ ಮೋದಿ ಕನ್ನಡದಿ ಬೇರಾಮತಿ ಕೆಡಿಸಿರುವ ಸಾಧು ಜಗಡಿಗೆ ಮಣಿಯುವೆನು ಸಾಧು ಜಗಡಿಗೆ ಮಣಿಯುವೆನು ವಿಜಯವಲ್ಲರಿಗೆ ಸುವಾಸಿ ನಿಜಗುಣಿಯ ಗ್ರಂಥವನು ನಿಜವಾಗಿ ಕೇಳಿ ನಿಜದೊಳಗಿಸುವ ಸುಜನರಿಗೆ ನಿತ್ಯ ನಮಿಸುವೆನು ಸುಜನರಿಗೆ ನಿತ್ಯ ನಮಿಸುವೆನು ಬದ್ಧ ಜೀವರಿಗೆಲ್ಲ ಅದ್ವೈತ ಬೋಧಾಗಿ ಶುದ್ಧರನ್ನಾಗಿ ಕೈದಾಸಿ ಜಡಿಸಿದ್ದ ಸಿದ್ಧರುಡಗೆ ನತನಕ್ಕೆ ಸಿದ್ಧರುಡರಿಗೆ ನತನಕ್ಕೆ ಬಾಳ ಬಲವೇದಾಂತಕ್ಕೆ ಸರಿ ಬಾಳ ಗಜ್ಜನೆಗೆ ನತನಕ ಬಾಳ ಕೂಗುತ್ತಲೆ ಪ್ರವೇ ಶಾಸ್ತ್ರವೆಂಬುವನರಿಗಳು ಬಾಳ ಶಕ್ತಿಯ ಶುಭಗಜ್ಜನೆ ಬಾಳ ಕೇಳಿದ ಬಳಿಕ ಕೂಗವು ಬಾಳ ಕೇಳಲು ಬೇಕು ವೇದ ಎಂಬ ಶಾಸ್ತ್ರವನ್ನು. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಪರಮ ಪೂಜ್ಯ ಸದ್ಗುರು ಶ್ರೋತ್ರಿಯ ಬ್ರಹ್ಮನಿಷ್ಠರು ಶ್ರೀ ಅಭಿನವ ನಿಜಗುಣ ಅಪ್ಪಂಗಳ ಶ್ರೀಚರಣ ಕಮಲಗಳಲ್ಲಿ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಪರಮ ಪೂಜ್ಯರು ಶ್ರೋತ್ರಿಯ ಬ್ರಹ್ಮನಿಷ್ಠರು ಬ್ರಹ್ಮಲೀನರಾದ ಸದ್ಗುರು ಶ್ರೀ ಬಸವಾನಂದಜ್ಜಿಯವರ ಶ್ರೀಚರಣ ಕಮಲಗಳನ್ನು ಮಂದಿರದಲ್ಲಿ ಸ್ಥಾಪಿಸಿ ಜಗತ್ತೊಂದರು ಸಾಕ್ಷಾತ್ ಪರಶಿವನ ಅವತಾರಿಗಳು ಸಾಧು ಚಕ್ರವರ್ತಿ ಸದ್ಗುರು ಶ್ರೀ ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಚರಣ ಕಮಲಗಳಲ್ಲಿಯೂ ಶಿರಸಾಷ್ಟಾಂಗ ನಮನಗಳನ್ನು ಸಮರ್ಪಿಸಿ ಪರಮ ಪೂಜ್ಯರು ಶ್ರೋತ್ರಿಯ ಬ್ರಹ್ಮನಿಷ್ಠರು ಬ್ರಹ್ಮಲೀನರಾದ ಸದ್ಗುರು ಶ್ರೀ ಆರೂಢ ಜ್ಯೋತಿ ಶಿವತೃಪ್ ಮಹಾಸ್ವಾಮಿಗಳ ಶ್ರೀಚರಣ ಕಮಲಗಳನ್ನು ಮನದೊಳು ಸ್ಮರಿಸಿ ಇಲ್ಲಿರುವಂಥ ಎಲ್ಲ ಶರಣರಿಗೆ ಅನೇಕ ಶರಣಾರ್ಥಿಗಳನ್ನು ತಿಳಿಸುತ್ತಾ ಇಂದಿನ ಶಾಸ್ತ್ರವನ್ನು ಮುಂದುವರಿಸೋಣ. ನಡೆದಿರುವಂಥ ಶಾಸ್ತ್ರ ಶ್ರೀಮದ್ ಭಗವದ್ಗೀತಾ ಎನ್ನುವ ಗ್ರಂಥದ 12ನೇ ಅಧ್ಯಾಯದ 10ನೇ ಶ್ಲೋಕ ಇಂದಿನ ಆಧಾರದ ವಿಷಯವಾಗಿರುವಂಥದ್ದು. ಇಂದ ಈ ಶ್ಲೋಕವನ್ನು 9ನೇ ಶ್ಲೋಕದಲ್ಲಿ ಹೇಳ್ತಾ ಬಂದರು. ಯಾವುದಾದರ ಒಂದು ವಿಷಯದ ಅಭ್ಯಾಸ ಬಲದಿಂದಲೇ ಆ ವಸ್ತುವನ್ನು ನಿರಂತರವಾಗಿ ಸಾಧಿಸಲಿಕ್ಕೆ ಸಾಧ್ಯ ಅದ. ಯಾವುದು ಕಷ್ಟ ಅದ ಅಂತ ನಮಗೆ ತಿಳಿತದ ಅದನ್ನು ಅಭ್ಯಾಸ ದ್ವಾರ ಸರಳಪಡಿಸಬಹುದು ಅಂತ ಅನೇಕ ಉದಾಹರಣೆಗಳನ್ನು ಒಟ್ಟಗಂತ ಬಂದರು. ಈಗ ಮುಂದೆ ಏನು ಹೇಳ್ತಾರಪ್ಪ ಅಂದರೆ, ಹೇಗೆ ಅಭ್ಯಾಸೋ ಸಮರ್ಥೋಷಿ ಮತ್ ಕರ್ಮಂ ಪರಮೋ ಭವ ಮದ್ ಅರ್ಥಮಪಿ ಕರ್ಮಾಣಿ ಕುರ್ವನ್ ಸಿದ್ಧಿಂ ಆಪ್ನಸಿ ಅಂತ ಈ 10ನೇ ಶ್ಲೋಕದಲ್ಲಿ ಹೇಳ್ತಾನೆ. ಏನಪ್ಪ ಅಂತಂದರೆ, ಅಭ್ಯಾಸೇ ಅಪಿ ಅಂತ ಮೇಲೆ ತಿಳಿಸಿದ ಅಭ್ಯಾಸದಲ್ಲಿಯೂ ಹೇಗೆ ಸತತವಾಗಿ ಅಭ್ಯಾಸ ಅಂದ್ರೆ ಪುನಃ ಪುನಃ ಚಿಂತನೆ ಮಾಡುವುದೇ ಅಭ್ಯಾಸ. ಪುನಃ ಪುನಃ ಯಾವ ವಿಷಯದ ಬಗ್ಗೆ ನಾವು ತಿಳ್ಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತೀವೋ ಆ ವಿಷಯವನ್ನು ಪುನಃ ಪುನಃ ಚಿಂತನೆಗೆ ತರುವುದೇ ಅಭ್ಯಾಸ. ಯಾಕೆ ಅದಕ್ಕೆ ಪುನಃ ಪುನಃ ಮಾಡಬೇಕು ಅಂದರೆ, ಯಾವುದು ಸಂಸ್ಕಾರ ಬಲ ಇರ್ತದ ಅದು ತನ್ನಷ್ಟು ತಾನೇ ಪುನಃ ಪುನಃ ಮಾಡ್ತದೆ.
ನಮಗೆ ಪ್ರವೃತ್ತಿ ರೂಪವಾದಂಥ ವಿಷಯದ ಸಂಸ್ಕಾರ ಭಾಳ ಇರೋದ್ರಿಂದ ಅದ್ರ ಚಿಂತನೆ ಬಡ ಬಡ ಮಾಡ್ತದೆ. ಅದು ಮನಸ್ಸಿಗೆ ಹೇಳ್ಬೇಕಾಗಿಲ್ಲ, ಅದಕ್ಕೇನು ಭಾಳ ಹೇಳ್ಬೇಕೇನು, ಸಂಸಾರದ ವಿಷಯಗಳು ಹೇಳೋದು ಬೇಕಾಗಿಲ್ಲ, ಅದಕ್ಕೆ ಸ್ವಲ್ಪ ಹೇಳಿದ್ರೆ ಸಾಕು ಎಲ್ಲ ತಿಳಿತು ಬಿಡು ಅಂತ. ಇದು ಪಾರಮಾರ್ಥ ಹಂಗಲ್ಲ. ಇದು ಯಾಕಂದ್ರೆ ಅಭ್ಯಾಸ ಇರಂಗಿಲ್ಲ. ಇದಕ್ಕೆ ನಿರಂತರ ಅಭ್ಯಾಸ ಮಾಡೋದ್ರಿಂದ ಏನಾಗ್ತದ, ಅಸಮರ್ಥನಾದಂಥವನು ಈ ಅಭ್ಯಾಸ ಮಾಡೋಲಿಕ್ಕೆ ಕೂಡ ಅಸಮರ್ಥನಾಗಿರುವಂಥವನು. ಹೇಗೆ ಅಂದರೆ ಈ ಅಭ್ಯಾಸ ಮಾಡೋದನ್ನು ಎಲ್ಲರಿಗೂ ಸಾಧ್ಯ ಇಲ್ಲ, ಕಷ್ಟಿನೇ ಅದು. ಎಲ್ಲರಿಗೂ ಸಾಧ್ಯ ಆಗ್ತದೇನೋ, ಎಲ್ಲರಿಗೂ ಸಾಧ್ಯ ಇಲ್ಲ. ಜಗತ್ತಿನಲ್ಲಿ ಎಲ್ಲರಿಗೂ ಒಂದೇ ಸಾಧನೆ ಹಿಡಿಯುವುದಿಲ್ಲ. ಅವರವರ ಸ್ವಭಾವ, ಪರಿಸ್ಥಿತಿಗಳು, ಸಂಸ್ಕಾರಗಳು ಅನುಸರಿಸಿ ಸಾಧನೆಗಳು ಭಿನ್ನ ಭಿನ್ನವಾಗಿರುತ್ತವೆ. ಇದು ಸಹಜ ಐತೆ ಜಗತ್ತಿನಲ್ಲಿ. ಒಬ್ಬರ ಬುದ್ಧಿಗೆ ಒಂದು ಹಿಡಿಸಿದ್ದು ಇನ್ನೊಬ್ಬರಿಗೆ ಇನ್ನೊಂದು ಹಿಡಿಸೋದಿಲ್ಲ. ಹಾಗೆ ಅಭ್ಯಾಸ ಯೋಗವೆಂಬುವುದೇ ಕೆಲವರಿಗೆ ಸಾಧ್ಯವಾಗದೆ ಹೋಗಬಹುದು. ಇದು ಕೂಡ ಕೆಲವರಿಗೆ ಸಾಧ್ಯ ಆಗದೆ ಇರಬಹುದು. ಯಾಕಂದ್ರೆ ಇದರ ಸಂಸ್ಕಾರ ಇರಂಗಿಲ್ಲ, ಜಲ್ದಿ ತೀಕ್ಷ್ಣವಾಗಿ ಇದನ್ನು ಹಿಡಿಯಂಗಿಲ್ಲ. ಅದು ಆ ಒಂದು ಸಂಸ್ಕಾರದಲ್ಲಿ ಕೂಡಂಗಿಲ್ಲ. ಅಂತಹರನ್ನು ಉದ್ದೇಶಿಸಿ, ಆ ಅಭ್ಯಾಸ ಮಾಡಕ್ಕೆ ಆಗದೇ ಇರುವಂಥವ್ರನ್ನ ಉದ್ದೇಶಿಸಿ ಭಗವಂತನು ಬೇರೊಂದು ಸಾಧನವನ್ನು ಹೇಳುತ್ತಾನೆ. ಅವ್ರಿಗೆ ಇನ್ನೊಂದು ಸಾಧನ ಹೇಳ್ತೀನಿ. ಇಂಥ ಅಭ್ಯಾಸ ಮಾಡಕ್ಕಾಗದೇ ಇದ್ರೂ ಪರವಾಗಿಲ್ಲ, ನಿನಗೆ ಇನ್ನೊಂದು ಸಾಧನ ಹೇಳ್ತೀನಿ. ಅದು ಏನು ಅಂತಂದ್ರೆ, ಅನೇಕ ಸಾಧನಗಳನ್ನು ತಿಳಿಸಿದರೆ ಸಾಧಕನು ತನ್ನ ಪ್ರವೃತ್ತಿಗೆ ಅನುಕೂಲವಾದುದನ್ನು ಆರಿಸಿಕೊಳ್ಳಬಹುದು. ಒಂದೇ ಸಾಧನ ಹೇಳಿದರೆ ಒಬ್ಬನಿಗೆ ಆಗಿಲ್ಲ, ಇನ್ನೊಬ್ಬನ ಏನು ಮಾಡ್ಬೇಕು, ಇಲ್ಲೇನೋ ಅವನ ಪಾಲಿಗೆ ಅಂದ್ರೆ ಇಲ್ಲ. ಅದಕ್ಕೆ ಅನೇಕವಾದಂಥ ಸಾಧನಗಳನ್ನು ಹೇಳಿದಾಗ ಯಾವುದು ಅವನಿಗೆ ಅನುಕೂಲ ಆಗ್ತದೋ ಆ ಸಾಧನದಿಂದ ಅವನು ಮುಟ್ಟಬೇಕಾದ ಗುರಿ ಮುಟ್ಟದೇ ಮುಖ್ಯ ಹೊರತು ಅವನಿಗೆ ಸಾಧನೆ ಹೇಳಬೇಕೆಂಬುದು ಯಾವ ಉದ್ದೇಶ ಇಲ್ಲ. ಯಾಕೆಂದರೆ ನಾವು ನಮ್ಮ ಸಂಸಾರದಲ್ಲಿ ಕರಚರಣಾದಿಗಳ ಇಂದ್ರಿಯಗಳಿಂದ ಹಗಲೆಲ್ಲ ಎಷ್ಟೋ ಕೆಲಸಗಳನ್ನು ಮಾಡುತ್ತಿದ್ದೇವೆ. ಇದು ಸ್ವಭಾವದ. ಪ್ರತಿಯೊಬ್ಬರು ಪ್ರವೃತ್ತಿ ರೂಪವಾದ ಈ ಪ್ರಪಂಚದಲ್ಲಿ ಒಂದು ಬೆಳಕ ಶರೀರ ಇಂದ್ರಿಯಗಳು ತಮ್ಮ ತಮ್ಮ ವ್ಯವಹಾರ, ತಮ್ಮ ತಮ್ಮ ವ್ಯಾಪಾರದಲ್ಲಿ ತನ್ನಷ್ಟಾನೇ ಬೇರೆ ಬೇರೆ ಕ್ರಿಯೆಗಳು ಮಾಡ್ತಾವೆ. ಹೀಗೆ ಕುಟುಂಬ ನಿರ್ವಹಣೆಗೆ ಮುಂತಾದ ಎಲ್ಲ ಕೆಲಸಗಳನ್ನು ಕರ್ತೃತ್ವವನ್ನು ಬಿಟ್ಟು, ಅಹಂಕಾರವನ್ನು ಬಿಟ್ಟು ಮಾಡಬೇಕು ಅಂದ್ರು ಅವರು. ಇದು ಮಾಡೋಕ್ಕಾಗಲ್ಲಂದ್ರೆ ಪರವಾಗಿಲ್ಲ, ಇದು ಮಾಡು. ಅಲ್ಲಿ ಏನು ಮಾಡು, ಪ್ರಪಂಚದ ವ್ಯವಹಾರ ಮಾಡಬೇಡ ಅಂತ ಹೇಳಿಲ್ಲ. ಇಲ್ಲಿ ಎಲ್ಲ ವ್ಯವಹಾರ ಮಾಡು, ಆದ್ರೆ ಅಲ್ಲಿ ಕರ್ತೃತ್ವ ಬುದ್ಧಿ. ನಾ ಮಾಡಿದ್ದೇನೆ, ನನ್ನಿಂದ ನಾನು ಮಾಡುತ್ತೇನೆ, ನನ್ನಿಂದ ಮಾಡಕ್ಕಾಗ್ತದ, ನಾನು ಮಾಡಲಿದ್ರೆ ಆಗೋದಿಲ್ಲ ಎಂಬ ಬುದ್ಧಿ ಏನದ, ಕರ್ತೃತ್ವ ಬುದ್ಧಿ. ಈ ಬುದ್ಧಿಯನ್ನು ಬಿಟ್ಟು ಎಲ್ಲ ಅನರ್ಥಗಳಿಗೆ ಕರ್ತೃತ್ವ ಬುದ್ಧಿಯೇ ಮೂಲ. ಎಲ್ಲ ಅನರ್ಥಗಳಿಗೇನ ಈ ಕರ್ತೃತ್ವ ಬುದ್ಧಿ ಅಲ್ಲ, ಶರೀರ ದೇಹಾತ್ಮ ಬುದ್ಧಿ ಬರ್ತದೆ. ಇದರಿಂದ ಕರ್ತೃತ್ವ ಎಲ್ಲಿ ಅದ, ಅಲ್ಲಿ ಭೋಕ್ತೃತ್ವ. ನಾ ಮಾಡಿನ ಅಂದಮೇಲೆ ನೀವು ಊಟ ಮಾಡಬೇಕಾದ್ರದ್ದು. ಅದಕ್ಕೆ ಇದು ಎಲ್ಲ ಅನರ್ಥಗಳಿಗೆ ಕಾರಣ ಅದ. ಅದಕ್ಕೆ ಬಲ್ಪುಗಳು ಬೆಳಗುತ್ತಿರುವುದಕ್ಕೆ ವಿದ್ಯುತ್ ಶಕ್ತಿಯೇ ಮೂಲ. ಅದರಲ್ಲಿ ಬಲ್ಪುಗಳು ಘನತೆ ಏನಿದೆ, ಅದ್ರಾಗೇನದಪ್ಪ ಘನತೆ? ಆ ಬಲ್ಪ್ನಾಗ ಏನು ಘನತೆ ಇಲ್ಲ. ಅದು ಬೆಳಗಕ್ಕೆ ಕಾರಣ ಏನು? ಕರೆಂಟೇ ಮೂಲ ಐತೆ, ವಿದ್ಯುತ್ ಶಕ್ತಿ ಐತೆ ನೋಡೋದ್ರಿಗೆ. ಜಡವಾದ ಇಂದ್ರಿಯಗಳು ಕೆಲಸ ಮಾಡುತ್ತಿರುವೆ ಎಂದರೆ ಇವಕ್ಕೆ ಶಕ್ತಿದಾಯಕ ವಸ್ತು ಬೇರೆ ಇರಬೇಕು. ಇವು ಸ್ವತಃ ಮಾಡ್ತವೇನೋ, ಇದಕ್ಕೆ ಒಂದು ಶಕ್ತಿ ಪ್ರೇರಣೆಯಿಂದ ಮಾಡ್ತಾವ. ಪರಿಸ್ಥಿತಿಯು ಹೀಗಿರಲು ಮಧ್ಯದಲ್ಲಿ ಇಲ್ಲ ಸಲ್ಲದ ಅಹಂಕಾರ, ದೊಡ್ಡಸ್ತಿಕೆ, ತನಗೇಕೆ. ನೋಡು, ಇವು ಸ್ವತಃ ಇದಾವೇನೋ, ಸ್ವತಃ ಮಾಡ್ತಕ್ಕಂಥ ಸಾಮರ್ಥ್ಯ ಅವೇನೋ ಇವಕ್ಕ, ಇಂದ್ರಿಯಗಳಿಗಾಗಲಿ ಕರ್ಮೇಂದ್ರಿಯಗಳಿಗಾಗಲಿ ಇಲ್ಲ. ಇವು ಯಾವ ತಾವು ಮಾಡೋ ಶಕ್ತಿನೂ ಇವಕ್ಕೆ ಇಲ್ಲ. ಇಲ್ಲದೇ ಇದ್ರೂ ಕೂಡ ಇವ್ರ ಅಭಿಮಾನವನ್ನು ವಹಿಸಿಕೊಂಡು ಈ ಜಡವಾದಂಥ ದೇಹ ಧರ್ಮಗಳನ್ನು ತಾನೇನಪ್ಪ ಅಂದ್ರೆ ಇಲ್ಲ ಸಲ್ಲದ ಅಹಂಕಾರ ಏನು, ಇದು ಅದರಿಂದನೂ ಆಗಲಾರ್ದ ಕೆಲಸ ಐತೆ, ತಾನೇ ಸ್ವತಃ ಜಡ ಐತೆ. ಇಂಥ ಜಡವಾದದ್ದು ಕೂಡ ಇದರಲ್ಲಿ ಆರೋಪ ಮಾಡಿಕೊಳ್ಳುತ್ತದ. ಅಕರ್ತೃತ್ವ ಬುದ್ಧಿಯೇ ನಿರಹಂಕಾರ ಭಾವವು ಒಲಿತಿ ಎಂದರೆ ಬ್ರಹ್ಮ ಪ್ರಾಪ್ತಿ ದೂರವಿಲ್ಲ ಅಂದ್ರು. ಅಕರ್ತ ಬುದ್ಧಿ, ಅಕರ್ತ ಬುದ್ಧಿ ಅಂದ್ರೇನು?
ಕ್ರಿಯೆ ನಡೆದಿರಬೇಕು, ಆದರೆ ಅದರಲ್ಲಿ ಕರ್ತೃತ್ವ ಬುದ್ಧಿಯನ್ನು ವಹಿಸಿರಬಾರ್ದು. ಇದು ವಿವೇಕಿಗಳು ಮಾಡ್ತಕ್ಕಂಥ ಕೆಲಸ. ಇದು ಸಾಮಾನ್ಯರಿಗಿದು ಸಾಮಾನ್ಯರಿಗಿದು ತಿಳಿಯೋ ಮಾತೂ ಅಲ್ಲ, ಸಾಮಾನ್ಯರಿಗೂ ಇದು ಸಾಧ್ಯನೂ ಇಲ್ಲ. ಯಾಕೆಂದ್ರೆ ಎಲ್ಲರೂ ದೃಷ್ಟಿ ಏನದ, ನಾನು ಮಾಡೋನು, ನಾನು ಬಿಡೋನು, ನನ್ನಿಂದನೇ ಎಲ್ಲ ಅಂತ ಹಿಂಗೆ ತಿಳಿದದ್ದು ಸಹಜ. ಅದು ಅಜ್ಞಾನ ದೃಷ್ಟಿಯಲ್ಲಿ ದೇಹಾತ್ಮ ಬುದ್ಧಿ ಉಳ್ಳವರಿಗೆ ಈ ಬುದ್ಧಿ ಇರಬೇಕು. ಆದರೆ ಯಾರು ವಿವೇಕಶಾಲಿಗಳಿದ್ದಾರೆ, ಮುಮುಕ್ಷುಗಳು, ಅವರು ವಿಚಾರ ಮಾಡಿ ಇದನ್ನು ಬೇರ್ಪಡಿಸುವಂಥ ಶಕ್ತಿ ಅವರಲ್ಲಿ ಐತೆ. ಅವ್ರಿಗೆ ಗೊತ್ತಾಗ್ತದೆ ಇದು ನಡೆದಿರುವಂಥ ದೇಹೇಂದ್ರಿಯ ಕರ್ಮಗಳಿಗೆ ನಾನು ಕರ್ತನಲ್ಲ, ನಾನು ಅಕರ್ತ. ಯಾಕಂದ್ರೆ ಈ ಆಯಾ ಇಂದ್ರಿಯ ಧರ್ಮಗಳನ್ನು ಆಯಾ ಧರ್ಮಕ್ಕೆ ಅನುಗುಣವಾಗಿ ಹಂಚಿಕೊಟ್ಟಾಗ ತಾನು ಮಾತ್ರ ಯಾವುದ್ರಾಗ ಕೂಡಿದವನಲ್ಲ, ಎಲ್ಲದಕ್ಕೂ ಸಾಕ್ಷಿ ಸ್ವರೂಪನೇ ನಾನೇನೆ ಅಂತ ತಿಳಿದಿರ್ತಾನೆ. ಹಿಂಗೆ ತಿಳಿದಂದ್ರೆ ಕರ್ಮ ಬಂಧನದಿಂದ ಬಿಡುಗಡೆಯಾಗಲು ಅಕರ್ತೃತ್ವಕ್ಕಿಂತಲೂ ಬೇರೆ ತಾರಕ ಮಂತ್ರವಿಲ್ಲ ಅಂದ್ರು ಅವರು. ಮಂತ್ರ ಅಂದ್ರೆ ಮಂತ್ರೋಪದೇಶ ಮಾಡ್ತಾರಲ್ಲ, ಆ ಮಂತ್ರೋಪದೇಶ ಈ ಮಂತ್ರೋಪದೇಶ, ಮೋಕ್ಷಕ್ಕೆ ಇದು ಸರಳವಾದಂಥ ಮಂತ್ರೋಪದೇಶ ನೋಡಂದ್ರು. ಅಕರ್ತೃತ್ವ ಬುದ್ಧಿ ಮಾಡಿ ಮಾಡದಂಗ, ನೋಡಿ ನೋಡ್ದಂಗ ಅನುಭವ ಎಲ್ಲರಿಗೂ ಅದ, ಎಲ್ಲರೂ ವ್ಯವಹಾರ ಮಾಡ್ತೀವಿ. ಇದು ಬುದ್ಧಿಯಲ್ಲಿ ಕೂಡಬಾರ್ದು ಅಂದ್ರು ಅವರು. ಹೀಗೆ ಗಹನ ಕರ್ಮಣೋಗತಿ, ಕರ್ಮ ರಹಸ್ಯವು ಗಹನವಾದುದೆಂದು ನಾವೊಂದು ಕರ್ಮವನ್ನು ಮಾಡಿ ಮುಗಿಸುತ್ತೇವೆ, ಬಹಿರಂಗವಾಗಿ ಕರ್ಮ ಮುಗಿದರೂ ಅದು ಪರಂಪರೆ ನಶಿಸಲಿಲ್ಲ. ಅದರ ಪರಂಪರೆ ನಶಿಸ್ತೇನೋ ಇಲ್ಲ. ಕರ್ಮಕ್ಕೆ ಒಂದು ಫಲಿತ ಕಾದಿದೆ, ಫಲವನ್ನು ಅನುಭವಿಸಿದರೆ ಆ ಕರ್ಮಕ್ಕೆ ಸಂಬಂಧಿಸಿದ ವಾಸನೆ ಅಂತಃಕರಣದ ಮೇಲೆ ಕೂತಿದೆ. ಎಲ್ಲಿಗೆ ಇದು ಕರ್ಮಕ್ಕೆ ಫಲ ಏನದ, ಅದರದ್ದು ವಾಸನೆ ಇಲ್ಲಿ ಅಂತಃಕರಣದಲ್ಲಿ ಐತಿ ನೋಡಿ. ಏನೇ ಒಂದು ಕರ್ಮ ಮಾಡ್ತದಪ್ಪ ಅಂದ್ರೆ ಅದರ ವಾಸನೆ ಅದರಲ್ಲಿ ಹಿಡ್ಕೊಂಡಿರ್ತದ. ಪುನರ್ಜನ್ಮ, ಜನ್ಮ ವ್ಯಕ್ತಿಯು ಮತ್ತು ಕರ್ಮ, ಕರ್ಮದಿಂದ ಫಲ ಇದು ಪರಿಹರಿಸುವಂತಿಲ್ಲ. ಈ ಜನ್ಮ ಕರ್ಮ ಪ್ರಭಾವದಿಂದ ಬಿಡುಗಡೆ ಹೊಂದಲು ಗೀತೆಯ ಒಂದು ಮಹಾ ಕೀಲಕವನ್ನು ಹೇಳಿದೆ. ಅಂದ್ರೆ ಒಂದು ಉಪಾಯವನ್ನು ಹೇಳ್ತದ. ಕರ್ತೃತ್ವ ಬುದ್ಧಿಯನ್ನು ಬಿಟ್ಟು ಕರ್ಮ ಮಾಡಿದರೆ ಕರ್ಮವೇನು ನಡೆದು ಹೋಗುತ್ತದೆ, ವಾಸನ ರೂಪದಲ್ಲಿ ಪರಿಣಾಮ ಹೊಂದರು. ಎಲ್ಲಿ ನಾ ಮಾಡಿನೆಂಬ ಅಭಿಮಾನ ಇಲ್ಲ, ಆದ್ರಿಂದ ಲಾಭ ನಷ್ಟ ಅವನ್ಯಾಕೆ ತಲೆ ಕೆಡಿಸಿರ್ತಾನೆ, ಅದರ ಸುಖ ದುಃಖಗಳು ಅವನಿಗೆ ಇರಂಗಿಲ್ಲ. ಇವೆಲ್ಲ ಇದರಿಂದ ನಡೀತಾವ. ಶರೀರ ನಾನೆಂಬ ಬುದ್ಧಿ ಯಾರಲ್ಲಿ ದೃಢ ಇರ್ತದ ಅವರಿಗೆ ಇವೆಲ್ಲ ಸಂಬಂಧ ಪಡ್ತಾವ. ಶರೀರವನ್ನು ಸರಿಯಾಗಿ ವಿಚಾರ ಮಾಡಿ ಶರೀರ ನಾನಲ್ಲ, ನಂದು ಅಲ್ಲ ಅಂತ ಯಾವ ತಿಳ್ಕೊಂಡು ಅದನ್ನು ಬೇರ್ಪಡಿಸನ ಅವನಿಗಿದು ಈ ದೇಹೇಂದ್ರಿಯ ಧರ್ಮಗಳು ಕ್ರಿಯೆಗಳು ನಡೆದರೂ ಕೂಡ ಅವನಿಗೆ ಸಂಬಂಧ ಆಗಂಗಿಲ್ಲ. ನೋಡೋರ ದೃಷ್ಟಿಯಲ್ಲಿ ಕ್ರಿಯೆ ನಡೆದಾವ, ಶರೀರಗಳು ಧರ್ಮ, ಶರೀರ ಇಂದ್ರಿಯ ಧರ್ಮಗಳು ನಡೆದಾವ, ಆದರೆ ಅದರಲ್ಲಿ ಅವನಿಗೆ ಅಭಿಮಾನ ಇಲ್ಲ. ನಿರ್ಮಮೋ ನಿರಹಂಕಾರ ಸ್ಥಿತಧೀರ ಮುನ ಉಚ್ಚತೆ ಅಂತ ಗೀತೆಯಲ್ಲಿ ಇದೆ, 4ನೇ ಅಧ್ಯಾಯದಲ್ಲಿ ಹೇಳ. ಯಾರಿಗಪ್ಪ ಸ್ಥಿರ ಪುರುಷ, ಸ್ಥಿರ ಬುದ್ಧಿ ಉಳ್ಳವನು ಜ್ಞಾನಿ ಅಂತ ಕರೆದಾರ ಅಂದ್ರೆ ಎಲ್ಲ ವ್ಯವಹಾರದಲ್ಲಿ ಇದ್ರೂ ಕೂಡ ನಿರ್ಮಮೋ ನಿರಹಂಕಾರ. ಅಹಂಕಾರ, ಮಮಕಾರ ಮತ್ತು ಅಹಂಕಾರ ಎಲ್ಲಿ ಎರಡು ಒಂದಿತ್ತಂದ್ರೆ ಇನ್ನೊಂದು ಇರಬೇಕಲ್ಲಿ. ನಾನಂಬೋದಿತ್ತಂದ್ರೆ ನಂದನದಲ್ಲಿ ಇದ್ದೇ ಇರ್ತದೆ. ಇವು ಹೊರಗೆ ಕಾಣಂಗಿಲ್ಲ, ಒಳಗೆ ಕೆಲಸ ಮಾಡ್ತಾವ. ಈ ಶರೀರ ಏನನ್ನ ಮಾಡಕ್ ಸಾಧ್ಯ ಅದ? ಇದು ಜಡ ಅದ, ಸುಮ್ಮನೆ ಕುಂತದ, ಇದು ಏನು ಅಲ್ಲ. ಹೊರಗೆ ಅಂತಃಕರಣ ವೃತ್ತಿ ಏನು ಬರ್ತಾವ, ಆ ವೃತ್ತಿಯಿಂದ ಈ ಶರೀರ ವ್ಯವಹಾರಕ್ಕೆ ಪ್ರವೃತ್ತಿ ಆಗ್ತದ. ಮತ್ತೆ ಇದನ್ನ ಪ್ರೇರಣೆ ಮಾಡ್ತಕ್ಕಂಥದ್ದು ಅಂತಃಕರಣ ಐತೆ. ಮತ್ತೆ ಇದು ಅಹಂಕಾರ ಎಲ್ಲಿ ಹುಟ್ಟದ? ಅಂತಃಕರಣದಲ್ಲಿ ಹುಟ್ಟದ. ಇದು ಏನು ಸ್ವತಃ ಐತೇನು ಇದಕ್ಕೆ ಸಾಮರ್ಥ್ಯ? ಇದಿದ್ರೆ ಇಲ್ಲಿ ಜಾಗ್ರಾವಸ್ಥೆಯಲ್ಲಿ ಮಾತ್ರ ತೋರುತ್ತೆ, ಎಲ್ಲರಿಗೂ ಅನುಭವ ಅದ. ನಾನು 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 ಏನ್ ನೀನಪ್ಪ, ನೀನು ಯಾರು ಇದ್ರಾಗ ಅಂತ ವಿಚಾರ ಮಾಡಿ ನೋಡಿದ್ರೆ ಅದು ನಾನಂಬೋದು ಯಾವಾಗ ಗಾಢವಾದ ಸುಸುಪ್ತಿ ಅವಸ್ಥೆಯಲ್ಲಿ ಅದು ಇಲ್ಲದಂಗೆ ಆಗಿರ್ತದೆ ನೋಡ್ರಿ. ಈ ಜಾಗೃತ ಕಾಲದಲ್ಲಿ ಮಾತ್ರ ನಮಗೆ ಪ್ರತೀತಿ ಆಗ್ತದಲ್ಲ. ಈ ವಿಚಾರವನ್ನು ಮಾಡಿ ನೋಡಿದಾಗ ನಿರ್ಮಮೋ ನಿರಹಂಕಾರ ಸ್ಥಿತಧೀರ ಮುನಿ ಉಚ್ಚತೆ,
ಯಾರಿಗೆ ಈ ಅಹಂಕಾರ ಮಮಕಾರ ರಹಿತರೋ ಅವರೇ ನಿಜವಾದ ಧೀರ ಪುರುಷರು, ಅವರೇ ಸ್ಥಿರ ಬುದ್ಧಿ ಉಳ್ಳವರು. ಅಂಥವರಿಗೆ ಕರ್ಮದಲ್ಲಿ ತತ್ಪರರಾಗಿದ್ದರೂ ಕೂಡ ಅವರಿಗೆ ಕರ್ಮವು ಅಂಟುವುದಿಲ್ಲ ಅಂದ್ರೆ ಅವರು ನೋಡೋರ ದೃಷ್ಟಿಯಲ್ಲಿ ಅವ್ರ ಕರ್ಮ ನಡೆದದ ಅಷ್ಟೇ. ಶರೀರ ಇಂದ್ರಿಯಗಳು ವ್ಯವಹಾರ ನಡೆದವು, ಆದ್ರೆ ಅದರಲ್ಲಿ ಯಾವ ಅಭಿಮಾನ ಇಲ್ಲ. ಯಾಕಂದ್ರೆ ವಿಚಾರ ಮಾಡಿ ತಿಳಿದಾರ ಅಂಥವ್ರು. ಹಾಗೆ ವಾಸನಾ ರೂಪದಲ್ಲಿ ಪರಿಣಾಮ ಹೊಂದುವುದು. ವಾಸನಾ ನಾಶದಿಂದ ಪುನರ್ಜನ್ಮವಿಲ್ಲ. ಎಲ್ಲಿ ವಾಸನೆ ಇಲ್ಲ ಅಲ್ಲಿ ಪುನರ್ಜನ್ಮ ಇಲ್ಲ ನೋಡು. ಈ ಅಂತಃಕರಣ ಆದ್ರೂ ಯಾಕೆ ಪ್ರವೃತ್ತಿ ಆಗ್ತಾವ? ವಿಷಯಗಳು ಪ್ರವೃತ್ತಿ ಅಲ್ಲ, ವಿಷಯದ ವಾಸನ ನಮ್ಮೊಳಗಾದ. ಅದಕ್ಕೆ ನಿಜಗೊಂಡ್ರು ಬಹಳ ಸ್ಪಷ್ಟ ಹೇಳಿದರು ಎಲ್ಲಿ? ಪರಮಾರ್ಥ ಗೀತೆಯಲ್ಲಿ. ಮುನ್ನವೇ ಭಕ್ತಿ ಕ್ರೀಂ ನೆರೆ ಪರಿಶುದ್ಧವಾದ ಸಮ್ಮನತನುಳ್ಳ ಸಂಪನ್ನರಿಗೆ ನಿಜ ಸ್ವರೂಪಂ ಇದರೊಳು ಸಾಧ್ಯ ಅಂದ್ರು ಅವರು. ಮುನ್ನವೇ ಎಲ್ಲಿ? ಮುನ್ನ ಗುರುಶಾಸ್ತ್ರಾದಿಗಳ ಶ್ರವಣ ಮಾಡುವ ಪೂರ್ವದಲ್ಲಿಯೇ ಯಾರು ಈ ಅಂತಃಕರಣವನ್ನು ಮಲವಿಕ್ಷೇಪ ದೋಷ ರಹಿತದಿಂದ, ಎಲ್ಲಿ ವಾಸನ ಇರುತ್ತೆ ಅಲ್ಲಿ ದೋಷ ಅದ ನೋಡಿ, ವಿಕ್ಷೇಪ ದೋಷ ಇರ್ತದಲ್ಲಿ, ಮಲದೋಷ ಇರ್ತದ. ಈ ದೋಷವನ್ನು ಕಳೆದು ಮುನ್ನವೇ ಭಕ್ತಿ ಕ್ರಿಯೆ ನೆರೆ ಪರಿಶುದ್ಧ ನೆರೆ ಅಂದ್ರೆ ಅವರು ಬರೇ ವಿಷಯ ತ್ಯಾಗ ಮಾಡೋದಲ್ಲ, ತ್ಯಾಗ ಮಾಡಕ್ಕೆ ಎಲ್ಲರಿಗೂ ಬರ್ತದ. ವಾಸನ ತ್ಯಾಗ ಮಾಡೋದು ಬಹಳ ಕಷ್ಟ ಅದ. ಹೊರಗಿನ ಸಾಮಾನು ಬಿಟ್ಟು ಬರೋದೇನು ದೊಡ್ಡ ಮಾತಲ್ಲ. ಒಳಗ ನಾ ಬುಟ್ಟಿನಿ ಎಂಬುದು ಅದ್ರ ಜೊತೆಗೆ ಬಂದಿರ್ತದ. ನಾ ಬುಟ್ಟೀನಿ, ನಾ ತಿಳಿದೀನಿ, ನನಗೆ ಗೊತ್ತದ, ಇವೆಲ್ಲ ಅವು ಒಳಗಿರ್ತಾವ, ಹೊರಗೆ ಕಾಣ್ತವೆ. ಹೊರಗೆಲ್ಲ ಸುಮ್ಮನೆ ಮಾಡ್ತದ ಶರೀರ ಅಷ್ಟೇ, ಆದ್ರೆ ಒಳಗೆ ಮಾತ್ರ ಹಂಗೆ ಇರ್ತಾವ ಈ ವಾಸನ. ಈ ವಾಸನ ನೆರೆ ಪರಿಶುದ್ಧವಾದ ಅಂದ್ರೆ ಚೆನ್ನಾಗಿ ವಾಸನ ಸಮಿತಿಗೆ ನಷ್ಟ ಆಗಬೇಕು. ಅವರಿಗೆ ಇದರೊಳ ನಿಜ ಸ್ವರೂಪಂ ಸಾಧ್ಯ, ಅವರಿಗೆ ಸುಲಭವಾಗಿ ತಮ್ಮ ಯಥಾರ್ಥ ಸ್ವರೂಪ ತಿಳಿತದ ಅಂದ್ರು. ಅದಕ್ಕೆ ಈ ವಾಸನವೇ ಪುನರ್ಜನ್ಮಕ್ಕೆ ಕಾರಣವಾಗಿದೆ. ಗೀತೆಯಲ್ಲಿ ಅನೇಕ ಸಾರಿ ಶ್ರೀಕೃಷ್ಣನು ಮಧುಸೂದನನೆಂದು ಹೇಳಿದೆ. ಅನೇಕ ಸಾರಿ ಇಲ್ಲಿ ಮಧುಸೂದನ ಅಂತ ಕರೆದಾನ. ಅದು ಸಾರ್ಥಕವಾದ ಹೆಸರು. ಆ ಹೆಸರು ಇಡಬೇಕಾದ್ರೆ ಒಂದು ಅರ್ಥ ಅದ. ಏನು ಅಂದ್ರೆ, ಮಧು ಎಂಬ ರಕ್ಕಸರನ್ನು ಕೊಂದವನಾದ್ದರಿಂದ ಮಧುಸೂದನ ಎಂಬುದು ಸ್ಥೂಲವಾದ ಅರ್ಥ. ಆ ರಾಕ್ಷಸನ ಕೊಲ್ಲಿದಕ್ಕೆ ಅವನಿಗೆ ಇದೊಂದು ಹೆಸರು ಬಂತು, ಮಧುಸೂದನ. ಅಂದ್ರೆ ಆ ಮಧು ಎಂಬ ರಾಕ್ಷಸನ ನಾಶ ಮಾಡಿ ಸ್ಥೂಲವಾದ ಅರ್ಥ. ಇನ್ನು ಆಧ್ಯಾತ್ಮಿಕ ದೃಷ್ಟಿಯಲ್ಲಿ ಮಧು ಎಂದರೆ ಸಿಹಿ, ಎಲ್ಲಕ್ಕಿಂತಲೂ ಸಿಹಿಯಾದಿದೆ ನಮ್ಮ ಅಹಂಕಾರ. ಈ ಅಹಂಕಾರವನ್ನು ಹರಿಸುವವನಾದ್ದರಿಂದ ಮಧುಸೂದನ. ಅಂದ್ರೆ ಅಹಂಕಾರ ಸೃಷ್ಟಿಯಲ್ಲಿನ ಯಾವ ವಸ್ತುವಿನಿಂದಲೂ ಸಾಯದ ಈಶ್ವರನ ಸಾಕ್ಷಾತ್ಕಾರದಿಂದಲೇ ಸಾಯಬೇಕು ಅಂದ್ರು. ಇದು ಯಾರಿಂದನೂ ಸಾಯಿಸಕ್ಕೆ ಬರಂಗಿಲ್ಲ. ಇದು ಯಾವಾಗ ಹೋಗ್ತದ್ರಿ ಅಂದ್ರೆ, ಯಾವಾಗ ನಮ್ಮ ಸ್ವಸ್ವರೂಪದ ಜ್ಞಾನ ಆಗ್ತದ ಅವಾಗ ತಾನೇ ಹೋಗ್ತದ. ಅಲ್ಲಿ ಅವಕಾಶ ಇರಂಗಿಲ್ಲ. ನಮ್ಮ ಸ್ವರೂಪ ನಮಗೆ ತಿಳಿಯಂಗಿಲ್ಲ, ಅಲ್ಲಿವರೆಗೆ ಇದು ಪ್ರಭಾವ ಇರೋದೆ. ಜಡವಾದ ಸ್ಥೂಲವಾದ, ಇಲ್ಲಿ ಸ್ಥೂಲ ಅಹಂಕಾರ ಬೇರೆ, ಮೂಲ ಅಹಂಕಾರ ಬೇರೆ, ಎರಡು ಇದಾವೆ. ಸ್ಥೂಲ ಅಹಂಕಾರ ಶರೀರ ಇಂದ್ರಿಯ ವೃತ್ತಿ ಹಿಡಿದು ಹೊರಗೆ ಬಂದು ವಿಷಯದಲ್ಲಿ ಅಭಿಮಾನ ಮಾಡ್ತದೆ. ಮೂಲ ಅಹಂಕಾರ ಅದು ಯಾವಾಗಲೂ ನಾನು ಅನ್ಕಂತಿರ್ತದ. ಆ ಮೂಲ ಅಹಂಕಾರದ ಲಕ್ಷಾರ್ಥವನ್ನು ತಿಳಿದೆವು ಅಂದ್ರೆ ಅದೇ ಚಿತ್ ಸ್ವರೂಪವೋ ನೀನೇ ಇದ್ದಿ ಅಂತ ಶ್ರುತಿ ಹೇಳುತ್ತೆ. ಅಂತ ಸ್ವರೂಪದ ಜ್ಞಾನ ಯಾವಾಗ ನಮಗೆ ವೃತ್ತಿ ಬಂತು ಅಂದ್ರೆ ಇದು ಸ್ಥೂಲನೂ ಇರಂಗಿಲ್ಲ, ಅಲ್ಲಿ ಕೆಲಸನೇ ಮಾಡಂಗಿಲ್ಲ ಈ ರೀತಿಯಿಂದ ಅಂತ ಹೇಳ್ತಾನೆ. ಅದಕ್ಕೆ ಕರ್ತೃತ್ವವನ್ನು ಬಿಟ್ಟು ಅನಹಂಕಾರದಿಂದ ವರ್ತನ ಮಾಡಬೇಕೆಂಬುದು ಹೇಳಿದ ಶ್ರೀಕೃಷ್ಣನ ಮತ್ತೆ ಹೇಳ್ತಾನೆ. ಏನಪ್ಪಾ ಅಂದ್ರೆ, ಅಥೈತಾಧ್ಯ ಅಶಕ್ತೋ ಕರ್ತುಂ ಉದ್ಯೋಗಮಾಶ್ರಿತಂ ಸರ್ವಕರ್ಮ ಫಲತ್ಯಾಗಂ ತತಃ ಕುರು ಯಥಾತ್ಮವಾನ್ ಅಂತ ಹೇಳ್ತಾನೆ. ನೋಡು ಅರ್ಜುನ, ಈ ನನ್ನ ಅಕರ್ತೃತ್ವ ಯೋಗದಿಂದ ಕರ್ಮ ಮಾಡಲು ಅಶಕ್ತನಾದರೆ
ನನ್ನ ಅಕರ್ತೃತ್ವ ಬುದ್ಧಿಯಿಂದ ಕರ್ಮ ಮಾಡಲು ನೀನು ಅಶಕ್ತನಾದರೆ, ಫಲಾಸಕ್ತಿಯನ್ನು ಬಿಟ್ಟು ನೀನು ಕರ್ಮ ಮಾಡು. ಅಂದರೆ ಈ ರೀತಿಯಿಂದ ಆಸಕ್ತಿಯನ್ನು ಬಿಟ್ಟು ಯಾವ ಫಲದ ಅಪೇಕ್ಷೆಯನ್ನು ಮಾಡದೆ ಸುಮ್ಮನೆ ನಿನ್ನ ಕರ್ತವ್ಯ ರೂಪ ಧರ್ಮವನ್ನು ನಿಭಾಯಿಸು. ಹೀಗೆ ಮಾಡಿದ್ದೆ ಆದರೆ ಏನಾಗ್ತದಂದ್ರೆ, ನನ್ನ ಯೋಗವನ್ನು ಆಶ್ರಯಿಸಿ ಕರ್ಮ ಮಾಡಿದ್ದಾನೆ, ಕಿರೀಟವಿಲ್ಲದೆ ರಾಜ್ಯವಾಳಿದ್ದಾನೆ, ಕತ್ತಿ ಹಿಡಿಯದೆ ಯುದ್ಧ ಮಾಡಿದ್ದಾನೆ. ಇದರ ಅರ್ಥವೇನು? ನೋಡು, ಶ್ರೀಕೃಷ್ಣ ಏನು ಮಾಡಿದ? ಕೃಷ್ಣ ತನ್ನ ಯೋಗವನ್ನು ಆಶ್ರಯಿಸಿ ಕರ್ಮ ಮಾಡಿಕೇಸಿ ಕೂಡ ಮಾಡಿಲಾರ್ದಂಗೆ ಇದ್ದಾನಿಲ್ಲ, ಮತ್ತೆ ಕಿರೀಟವಿಲ್ಲದೆ ರಾಜ ಆಳ್ಯಾನಿಲ್ಲ ಶ್ರೀಕೃಷ್ಣ ಪರಮಾತ್ಮ. ದ್ವಾರಕ ಪಟ್ಟಣ ಕತ್ತಿ ಹಿಡಿದೇ ಯುದ್ಧ ಮಾಡಿಸಣ, ಹಿಡಿದನೇನು ಒಂದನ ಇಲ್ಲ. ಯಾಕೆಂದರೆ ಎಲ್ಲವನ್ನೂ ಕರ್ತೃತ್ವ ಅಭಿಮಾನವಿಲ್ಲದೆ ಎಲ್ಲವನ್ನೂ ನೆರವೇರಿಸಿದ್ದಾನೆಂಬ ಭಾವವು. ಏನು ಮಾಡ್ಯಾನಂದ್ರೂ ಕೂಡ ಅದರಲ್ಲಿ ಕರ್ತೃತ್ವ ಬುದ್ಧಿ ಇಲ್ಲ. ಅದಕ್ಕೆ ಪರಮಾತ್ಮ ಎಲ್ಲ 18 ಅಕ್ಷೋಣಿ ಸೈನ್ಯ ನೋಡು ಎಲ್ಲ ನಾಶದ್ದೋಯ್ತು, ಆದರೂ ಕೂಡ ಅದರ ಸಂಬಂಧ ಆಗಲ್ಲ. ಯಾಕಂದ್ರೆ ಅಕರ್ತ ಅಂತ ತಿಳಿದದ್ದ. ಈ ಯೋಗವು ಶಕ್ಯವಾಗದಿದ್ದಲ್ಲಿ ಏನು ಮಾಡಬೇಕು ಅಂತಂದ್ರೆ, ಕರ್ತೃತ್ವ ಬುದ್ಧಿ ಇದ್ದರೂ ಭಯವಿಲ್ಲ, ಈ ಕರ್ಮದ ಫಲವೇ ನನಗೆ ಬೇಡ. ಆ ಒಂದೇಳಕ್ಕೆ ಅದೂ ನಿನಗೆ ಫಲ ಸಿದ್ಧಿ ಆಗಲ್ಲ ಅಂದ್ರೆ, ಈ ಕರ್ಮದ ಫಲವೇ ನನಗೆ ಬೇಡ, ಶ್ರೀ ಕೃಷ್ಣಾರ್ಪಣವೆಂದು ಫಲತ್ಯಾಗವನ್ನು ಹೃದಯಪೂರ್ವಕವಾಗಿ ಮಾಡಬೇಕು ಅಂದ್ರು ಅವರು. ಮೊದಲು ಅಭ್ಯಾಸ ಮಾಡಂದ್ರು, ಅದು ಸಿದ್ಧಿ ಆಗಲಿಲ್ಲ ಅಂದ್ರೆ ಈ ರೀತಿಯಿಂದ ಕರ್ಮ ಮಾಡಂದ್ರು, ಇದು ನಿನಗೆ ಸಿದ್ಧಿ ಆಗಲಿಲ್ಲ ಅಂದ್ರೆ ಈ ರೀತಿಯಿಂದ ಆದ್ರೂ ಮಾಡು ಅಂತ ಹೇಳಿದ್ರು ಅವ್ರು. ಒಟ್ಟ ಕೈ ಬಿಡಬಾರ್ದು ಅಂತ. ಕರ್ಮ ಫಲ ತ್ಯಾಗವು ಸಾಧನೆ, ಕರ್ತೃತ್ವ ತ್ಯಾಗವು ಸಾಧ್ಯ. ಕರ್ಮ ಫಲ ತ್ಯಾಗಕ್ಕೆ ಪೂರ್ಣತೆ ಸಿದ್ಧವಾಗಬೇಕಾದರೆ ಅಕರ್ತೃತ್ವ ಭಾವನೆ ಸಿದ್ಧಿಸಿಯೇ ತೀರಬೇಕು. ಎಲ್ಲಿ ಫಲದ ತ್ಯಾಗ ಮಾಡಬೇಕಾದ್ರೆ ಅಲ್ಲಿ ಅಕರ್ತೃತ್ವ ಬುದ್ಧಿ ಸಿದ್ಧಿ ಆಗಬೇಕಲ್ಲ. ಹಾಗೆ ತಾನು ಕರ್ತನೆಂಬುವವರಿಗೆ ಫಲ ಸಾಂಗತ್ಯವಿದ್ಯೆ. ಎಲ್ಲಿವರೆಗೆ ನಾವು ಕರ್ತ ಅಂತ ಅಲ್ಲಿವರೆಗೆ ಫಲದ ನಮ್ಗೆ ಅಪೇಕ್ಷೆ ಇದ್ದೇ ಇರ್ತದ. ಇದೇ ತಾನು ಕರ್ತನೆ ಆಗದಿದ್ದಾಗ ಫಲದೊಂದಿಗೆ ಸಂಬಂಧವೆಲ್ಲಿ? ನಾ ಮಾಡೇ ಇಲ್ಲ ಅಂದಮೇಲೆ ಅದರ ಫಲದ ಅಪೇಕ್ಷೆ ಯಾಕೆ ಮಾಡಕ್ ಗೊತ್ತಾಗ್ತದೆ? ನಾ ಮಾಡೀನಿ ನನ್ನಿಂದ ಆಯ್ತು ಅಂತ ಯಾವಾಗ ನಡೀತದ ಅಲ್ಲಿ ಫಲ ಅಪೇಕ್ಷೆ ಬರ್ತಾವ. ಅದು ಸುಖ ಇರಲಿ, ದುಃಖ ಇರಲಿ, ಪಾಪ ಇರಲಿ, ಪುಣ್ಯ ಇರಲಿ, ಯಾವಾಗ ಬಂದು ಗಂಟು ಬಿದ್ದಾವ ನಮಗವು. ಯಾವಾಗ ನಾವು ನನ್ನಿಂದ ಆಯ್ತು ಅಂತ ತಿಳಿದ್ವಿ ಅವಾಗ ಬಂದವು. ನಿನ್ನಿಂದ ಆಗ್ಯದೇನಿದೆಲ್ಲ. ಹೀಗೆ ಫಲತ್ಯಾಗ ಸಿದ್ಧಾಂತ ಶ್ರೀಮತ್ ಶಂಕರಾಚಾರ್ಯರು ಕರ್ತೃತ್ವ ತ್ಯಾಗವೇ ಸಿದ್ಧಾಂತ ಎಂದು ಶಂಕರಾಚಾರ್ಯರು ಈ ರೀತಿಯಿಂದ ಹೇಳಿರುವರು. ಶ್ರೀಕೃಷ್ಣನು ಸಗುಣ ಉಪಾಸನೆಯ ವಿಧಾನವನ್ನು ಹೇಳುತ್ತಾ, ಇಲ್ಲಿ ಯಾವ ಉಪಾಸನೆ ಹೇಳಕೈತನ? ಸಗುಣ ಉಪಾಸನೆಯ ವಿಧಾನವನ್ನು ಹೇಳುತ್ತಾ, ನಿನ್ನ ಮನೋಬುದ್ಧಿಗಳನ್ನು ನನಗೆ ಅರ್ಪಿಸಬೇಕೆಂದಿದ್ದಾನೆ. ಅದು ಆಗದ ಪಕ್ಷಕ್ಕೆ, ಇದು ನಿನಗೆ ಆಗಿರಲ್ಲ ಅಂದ್ರೆ ಅದು ಆಗದೇ ಇದ್ದವರಿಗೆ ಅಕರ್ತೃತ್ವವಾಗಿ ಕರ್ಮ ಮಾಡೆಂದಿದ್ದಾನೆ. ಅದು ಸಾಧ್ಯವಿಲ್ಲದಿದ್ದರೆ ಕರ್ಮ ಫಲವನ್ನು ತ್ಯಾಗ ಮಾಡು ಎಂದು ಹೇಳಿದ್ದಾನೆ. ಹಾಗೂ ಆಗದಿದ್ದವನಿಗೆ ಪಾಡನ್ನು ಅವನೇ ನೋಡಿಕೊಳ್ಳಬೇಕು ಅಂತಂದ್ರು ಅವರು. ಇವಿಷ್ಟು ನಾನು ಸರಳ ಹೇಳಿದಾಗ ಇಷ್ಟು ಆಗೋದಿಲ್ಲಪ್ಪ ನನ್ನ ಕೈಲಿ ಅಂತಂದ್ರೆ ಮತ್ತೆ ನಿಂದ ನೀನೇ ನೋಡಿಕೆಪ್ಪ ಅಂತ ಹೇಳ್ತಾರೆ. ಯಾಕೆಂದರೆ ಫಲಾಸಕ್ತಿಯನ್ನು ಬಿಡುವುದು ಗೀತಾಶಾಸ್ತ್ರದ ಸರ್ವೋತ್ತಮ ಮಾನ್ಯ ಸಿದ್ಧಾಂತ. ಇದು ಮೂಲ ಉದ್ದೇಶ ಏನದಪ್ಪ ಅಂದ್ರೆ ಫಲದ ಅಪೇಕ್ಷೆಯನ್ನು ತ್ಯಾಗ ಮಾಡೋದು ಇದರ ಸಿದ್ಧಾಂತ. ಅದು ಈ ಅಪೇಕ್ಷೆಯಿಂದ ಅಲ್ಲ ನಮಗಿಷ್ಟೆಲ್ಲ ದುಃಖಕ್ಕೆ ಕಾರಣ ಮಾಡಿದ್ದು. ಅದಕ್ಕೆ ಹೇಳ್ತಾನ, ಕೃಷ್ಣಾರ್ಪಂ ಫಲಯೇತು, ಫಲದಲ್ಲಿ ಆಸಕ್ತಿ ಉಳ್ಳವರು ಕೃಪಣರು. ಭಕ್ತನಿಗೆ ಫಲಾಸಕ್ತಿ ಇರಕೂಡದು. ಭಕ್ತಿ ಬಂತು ಅಂದ್ರೆ ಇದು ಫಲದ ಅಪೇಕ್ಷೆ ಇರಬಾರ್ದು. ಇತ್ತಂದ್ರೆ ಅವನೇ ಅಂತ ಭಕ್ತ. ಅದು ಆಶೆಯಿಂದ ಕೂಡಿದವನು ಎಂದು ಭಕ್ತ ಆಗಂಗಿಲ್ಲ. ಭಕ್ತ ಇದ್ದವನಿಗೆ ಆಶೆ ಇರಂಗಿಲ್ಲ. ದೇವರ ಮೇಲೆ ಪ್ರೀತಿ ಐತಿ ಅಂದಮೇಲೆ ಸಂಸಾರದ ವಿಷಯದ ಮೇಲೆ ಆಸಕ್ತಿ ಇರ್ತದೆ. ಸಂಸಾರದ ವಿಷಯದ ಮೇಲೆ ಆಸಕ್ತಿ ಇದ್ದವನಿಗೆ ದೇವರ ಮೇಲೆ ಪ್ರೀತಿ ಎಲ್ಲಿಂದ ಬರ್ತದೆ? ಈ ಕಡೆ ಐತಿ ವೃತ್ತಿ ಒಂದು.
ಅವನಿಗೆ ಕೆಲಸದಲ್ಲಿಯೇ ದೃಷ್ಟಿ ಇರಬೇಕು, ಫಲದಲ್ಲಿ ಅಲ್ಲ. ಈ ವಿಷಯದಲ್ಲಿ ಪುಂಡರೀಕನ ಪಾಠವನ್ನು ಕೇಳಿ ಮಹಾಭಕ್ತನಾದ ಪುಂಡರೀಕನು ತನ್ನ ವೃದ್ಧ ಮಾತೃ ಪಿತೃಗಳಿಗೆ ನಿರಂತರವಾಗಿ ಸೇವೆ ಮಾಡುತ್ತಿರುತ್ತಾನೆ. ಆ ಮಾತೆ ಪಿತೃ ಸೇವೆಗಿಂತಲೂ ಅವನಿಗೆ ಮಂತ್ರವಿಲ್ಲ ಮತ್ತು ತಪಸ್ಸಿಲ್ಲ. ಭಕ್ತ ಅನುಗ್ರಹಾರ್ಥವಾಗಿ ಶ್ರೀಮನ್ನಾರಾಯಣನು ಇವನು ಮಾಡಿದಂಥ ಒಂದು ಭಕ್ತಿಯನ್ನು ಶ್ರೀಮನ್ನಾರಾಯಣನು ಪುಂಡರೀಕನ ಮನೆಯ ಮುಂದೆ ಬಂದು ನಿಂತನು. ಆ ಕಾಲದಲ್ಲಿ ಪುಂಡರೀಕನು ತನ್ನ ತಾಯಿ ತಂದೆಯವರ ಸೇವೆಯನ್ನು ಮಗ್ನನಾಗಿದ್ದನು. ಇವನು ಪರೀಕ್ಷೆ ಮಾಡಬೇಕು ಅಂತ ಪರಮಾತ್ಮ ವಿಷ್ಣು ಭಗವಂತ ಒಂದು ವೇಷವನ್ನು ತೊಟ್ಟು ಅವನು ಪುಂಡರೀಕನ ಮನೆಯಲ್ಲಿ ಬಂದು ನಿಂತಿದ್ದ. ಆಗ ಅವನು ತನ್ನ ತಾಯಿ ತಂದೆ ಸೇವೆಯಲ್ಲಿ ಮಗ್ನನಾಗಿದ್ದ. ಆ ಸಮಯದಲ್ಲಿ ಬಂದು ಪರಮಾತ್ಮನನ್ನು ನೋಡಿ ಭಕ್ತನೆನ್ನುತ್ತಾನೆ, ಸ್ವಾಮಿ, ತುಂಬ ಕೆಲಸದಲ್ಲಿದ್ದೇವೆ, ನನ್ನ ಕೆಲಸವು ಪೂರೈಸುವವರಿಗೆ ಇದರ ಮೇಲೆ ನಿಂತಿರಿ ಎಂದು ಒಂದು ಇಟ್ಟಿಗೆಯನ್ನು ಭಗವಂತನ ಕಡೆಗೆ ಹಾಕಿದನು. ಯಾರೋ ಪುಂಡರೀಕ ಅವ ಹೇಳಿದ, ನಾವು ಬಹಳ ಕೆಲಸದಾಗಿವಪ್ಪ, ನನ್ನ ಕೆಲಸ ಮುಗಿಯವರಿಗೆ ಈ ಇಟ್ಟಂಗಿ ಮೇಲೆ ನೀವು ನಿಂದಿರ್ರಿ ಅಂತ ಆತನಿಗೆ ಹೇಳಿದ. ತಾಯಿ ತಂದೆ ಸೇವೆ ಎಂಬ ಕರ್ಮಕ್ಕೆ ಭಗವತ್ ಸಾಕ್ಷಾತ್ಕಾರವು ಫಲವಾಗಿ ಬಂತು. ಆ ಸಮಯದಲ್ಲಿ ಕೂಡ ಆತನಿಗೆ ಕರ್ತೃತ್ವ ಕರ್ಮದಲ್ಲಿ ದೃಷ್ಟಿಯ ಹೊರತಾಗಿ ಫಲದ ಮೇಲೆ ದೃಷ್ಟಿ ಇಲ್ಲ. ಯಾರಿಗೆ? ಪುಂಡರೀಕನಿಗೆ. ಆತನು ಭಗವದ್ ಭಾವನೆಯಿಂದಲೇ ತಾಯಿ ತಂದೆಯರ ಸೇವೆ ಮಾಡುತ್ತಿದ್ದನು, ಜಡವಾದ ಶರೀರ ದೃಷ್ಟಿಯಿಂದ ಅಲ್ಲ. ಯಾಕೆಂದರೆ ಎಲ್ಲ ರೂಪಗಳಲ್ಲಿರುವನು ಪರಮಾತ್ಮನೇ ಎಂದು ಭಗವಂತನು ಅಭಿಪ್ರಾಯ. ತ್ವಮೇವ ಸರ್ವಂ ಮಮ ದೇವ ದೇವ. ಭಗವತ್ ಚಿಂತನವು ತೊಲಗಿ ಹೋದರೆ ಈ ಶರೀರವು ಶವಗಳಿಗೆ ಬೀಳುತ್ತವೆ. ಯಾರು? ಆ ದೇವನೇ ಈ ಶರೀರದಾಗ ಚೈತನ್ಯ ರೂಪದಿಂದ ಇದನ್ನೆಲ್ಲ. ಅದೇ ಹೋಯ್ತಪ್ಪ ಚೈತನ್ಯ ಅಂತಂದ್ರೆ ಈ ಶರೀರ ನೆಲಕ್ಕೆ ಬಿದ್ದು ಹೋಗ್ತದೆ ನೋಡಿ, ಶವವಾಗಿ. ಅದಕ್ಕೆ ಇವನು ಹಿಂಗೆ ತಿಳಿದು, ಹೀಗೆ ತಿಳಿದುಕೇಶಿ ಅವನು ಅವ್ರು ಮಾಡ್ತಕ್ಕಂಥ ಸೇವೆಯಲ್ಲಿ ಇತ್ತು. ಅಂದ್ರೆ ಅವನ ದೃಷ್ಟಿ ಏನು? ಆ ಮಾಡುವಂಥ ಕರ್ತವ್ಯನಿಷ್ಠೆ. ಕರ್ತವ್ಯನಿಷ್ಠೆ ಲಾಭ ನಷ್ಟ ನೋಡಂಗಿಲ್ಲ, ಸುಮ್ಮನೆ ಮಾಡ್ತಾನಷ್ಟೇ. ಅದು ಪ್ರಾಮಾಣಿಕವಾಗಿ ಸರಿಯಾದ ರೀತಿಯಿಂದ ಮಾಡೋ ಪ್ರಯತ್ನ ಮಾಡ್ತಾನೆ ಹೊರತು ಅದೇ ನಿಷ್ಠೆ ಅಂತಾರದು. ನಾವು ಲಾಭದ ದೃಷ್ಟಿ ಇಟ್ಕೊಂಡು ಅನುಕೂಲ ಆದಾಗ ಮಾಡೋದು, ಅನನುಕೂಲ ಆದಾಗ ಬಿಡೋದು ಅಂದ್ರೆ ಇದು ನಿಷ್ಠೆ ಆಗ್ತದೇನೆ? ಇದು ಸ್ವಾರ್ಥ ಆಗ್ತದ. ಹೀಗಿರಂಗಿಲ್ಲ. ಒಬ್ಬನು ಕಲ್ಕತ್ತಾದಲ್ಲಿ ಉದ್ಯೋಗದಲ್ಲಿದ್ದಾನೆ. ಆತನು ಕುಟುಂಬವೆಲ್ಲವೂ ಊರಿನಲ್ಲಿದೆ. ತಂದೆಯು ತೀವ್ರ ಕಾಯಿಲೆಯಾಗಿದ್ದರಿಂದ ಆ ಊರಿನಿಂದ ಅವನಿಗೆ ತಂತಿ ಸಮಾಚಾರ ಕೊಟ್ಟಿದ್ದಾರೆ. ತಕ್ಷಣವೇ ಹಾಸಿಗೆ ಪೆಟ್ಟಿಗೆ ತೆಗೆದುಕೊಂಡು ಹೊರಟಿದ್ದ. ನೇರವಾಗಿ ಊರಿಗೆ ಬಂದು ರೈಲ್ವೆ ಪ್ಲಾಟ್ಫಾರ್ಮ್ನಲ್ಲಿ, ಅಯ್ಯ, ನಿಮ್ಮ ತಂದೆ 1 ಗಂಟೆಗೆ ಮುಂಚಿತವಾಗಿ ದೈವಾಧೀನರಾದರು ಎಂದು ಒಬ್ಬ ಸ್ನೇಹಿತನು ಹೇಳಿದ. ಆತುರವಾಗಿ ಮನೆಗೆ ಬಂದು ಶವದ ಮುಂದೆ ಕೂತು 10 ಮಂದಿ ಮಾಡುವಷ್ಟು ತಾನು ರೋದನ ಮಾಡಿದ. ನಮ್ಮ ತಂದೆ ಇದ್ದರೆ ಮಾತನಾಡುವ ವಿಷಯವನ್ನು ಮಾತನಾಡುತ್ತಿದ್ದಾನಲ್ಲ ಎಂದು ಪ್ರಲಾಪಿಸಿದನು. ಶರೀರವೇ ತಂದೆ ಆದರೆ ಅದು ಅಲ್ಲೇ ಇದೆ. ಯಾರು ಶರೀರವೇ ತಂದೆ ಆಗಿತ್ತು ಅಂದ್ರೆ ಅದು ಅಲ್ಲೇ ಇತ್ತು. ಯಾಕಂದ್ರೆ ಅವನು ಮಾತಾಡೋನು ಕಿತ್ಕೊಂಡು ಹೋಗ್ಯಾನ. ಈಗ ಶರೀರ ಅಲ್ಲೇ ಇತ್ತಿಲ್ಲ, ಮತ್ತೆ ಅದ್ಯಾಕೆ ಮಾತಾಡಂಗಿಲ್ಲ? ಇಲ್ಲ ನೋಡು. ಇನ್ನು ಈ ರೀತಿಯಿಂದ ವಿಚಾರ ಮಾಡಿ ನೋಡಿದರೆ ಅಲ್ಲಿ ಯಾರು ಒಳಗಿರ್ತಕ್ಕಂಥ ಚೈತನ್ಯವೇ ಐತೆ ನೋಡು. ಅಂದ್ರೆ ಜೀವ ಚೈತನ್ಯ ಇದ್ದಾಗ ಅವನೇ ಹೋಗ್ಯಾನ ಅಂದಮೇಲೆ ಈ ಶರೀರ ಇದ್ರೂ ಬಿಟ್ರನು ಪ್ರಯೋಜನ ಇಲ್ಲ ಅಂತ. ಇನ್ನು ಪುಂಡರೀಕನ ವಿಷಯವು ಬರೋಣ. ಈ ಸಮಯವು ತುಕಾರಾಮ ಸ್ವಾಮಿಗಳು ಅಲ್ಲಿಗೆ ಬಂದರು. ಪುಂಡರೀಕನ ಕಡೆ ನೋಡಿ, ಏನಯ್ಯ, ಇದು ಆತನ ದೇವರು ಇಷ್ಟು ಉದಾಸೀನವೇ? ಹೋಗಿ ಆತನಿಗೆ ಸೇವಾ ಸತ್ಕಾರಗಳನ್ನು ನೀಡು. ಆ ಮಾತು ಕೇಳಿ ಪುಂಡರೀಕನು ಹೇಳುತ್ತಾನೆ, ಸ್ವಾಮಿ, ಇವರು ದೇವರುಗಳಲ್ಲವೇ? ನಾ ಮಾಡೋ ಸೇವೆ ಇವ್ರ ದೇವರಲ್ಲೇ? ಅಲ್ಲಿ ಬಂದವನ್ ದೇವರು, ಇವರಲ್ಲೇನು ಅಂತ ಅವನು ಕೇಳ್ತಾನೆ. ಯಾರಿಗೆ? ತುಕಾರಾಮರಿಗೆ. ನನ್ನದು
ಆತನೇನು ದೇವರು, ಈ ದೇವರುಗಳನ್ನು ಬಿಟ್ಟು ಆ ದೇವರನ್ನು ಉಪಚರಿಸಬೇಕೇನೋ? ನನ್ನದು ಸಿದ್ಧಾಂತವಲ್ಲ, ಸಿದ್ಧಾಂತ. ಆತನೇ ದೇವರೆಂದು ನಾನು ಹೇಳುವುದಿಲ್ಲ, ಆತನು ದೇವರು, ಇದು ನನ್ನ ಭಾವನೆ. ಪುಂಡರಿಕನ ಕರ್ಮನಿಷ್ಠೆ ಎಂಥದ್ದೆಂದು ನೋಡಿದರ, ತುಕಾರಾಮರು ಪರಮಭಕ್ತರು, ಮಹಾಜ್ಞಾನಿಗಳು. ಸಗುಣ ಪೂಜೆ ಮಾಡುವವರು ದೊಡ್ಡ ವಿದ್ವಾಂಸರಾಗಿದ್ದರು. ಅವರ ಬರೆದಿರುವ ಅಭಂಗಗಳನ್ನು ಈಗಲೂ ಬೊಂಬಾಯಿ ವಿಶ್ವವಿದ್ಯಾಲಯದಲ್ಲಿ ಪಠ್ಯಗ್ರಂಥಗಳಾಗಿ ಶಿವಾಜಿ ಚಕ್ರವರ್ತಿಗೆ ಪ್ರಥಮ ಗುರುಗಳು ಅಂತ ಇಲ್ಲಿ ಈಗ ಇದಾವೆ ಇತಿಹಾಸದಲ್ಲಿ. ಏನು ಹೇಳ್ತಾನ ಉದ್ದೇಶ ಏನಪ್ಪ ಅಂದರೆ, ಅವರು ನಿಷ್ಠೆ, ಅವ್ರು ಮಾಡ್ತಕ್ಕಂಥ ನಿಷ್ಠೆ ಮುಖ್ಯ ಇರ್ತದ ಅಂತ ಹೇಳ್ತಾನೆ. ಹೀಗೆ ಒಂದು ದಿನ ತುಕಾರಾಮರವರು ಪೂಜಾದಿಗಳನ್ನು ಮುಗಿಸಿಕೊಂಡು ಹೊರಗೆ ಬಂದರು. ಬ್ಯಾಂಡ್ ಓಲಗಳಿಂದ ಪಲ್ಲಕ್ಕಿಯ ಸಮೇತವಾಗಿ ರಾಜಪರಿವಾರಿಗೆ ಮನೆ ಮುಂದೆ ಕಾದಿತ್ತು. ತುಕಾರಾಮ್ ಆಶ್ಚರ್ಯದಿಂದ, ಯಾರಯ್ಯ ನೀವು? ಈ ವಾಹನ ವಿಜೃಂಭಣೆಗಳೇ ಏಕೆ? ಯಾರನ್ನು ಹೊರಲು ಬಂದಿದ್ದರೆ? ನಮ್ಮ ಮನೆಯಲ್ಲಿ ಎಲ್ಲರೂ ಸಜೀವರಾಗಿದ್ದಾರೆ. ಅವ್ರು ಹೇಳಿದ್ರು, ನೀವು ಇವೆಲ್ಲ ಬ್ಯಾಂಡ್ ಬಾಜಿ ತಗೊಂಡು ಬಂದಿರಂದ್ರೆ ಸತ್ತೋರ್ ಮನೆಗೆ ಬರ್ತಾರ, ನಾವು ಇನ್ನೂ ಬದುಕೀವಿ, ಯಾಕೆ ಹೊತ್ಕೊಂಡ್ ಬಂದಿರಿ ಬ್ಯಾಂಡ್ ಬಾಜಿ ಅಂತ ಕೇಳಿದ್ರಂತ ತುಕಾರಾಮ್. ಸತ್ತೋರ್ ಮುಂದೆ ಬಾರಿಸಿ ಅಂತ ಬರೋದು ನೋಡಿವಪ್ಪ, ನೀವು ಇನ್ನೂ ಬದುಕೀವಿ, ಅವಾಗ ಹೊತ್ಕೊಂಡು ಬಂದಿರಿ, ಎದುರು ಸಲಕ್ಕೆ ತಗೊಂಡ್ಬಂದಿರಿ ಅಂತ ಕೇಳಿದ್ರಂತ. ತಮ್ಮನ್ನು ಈ ಪಲ್ಲಕ್ಕಿಯಲ್ಲಿ ಕೂಡಿಸಿಕೊಂಡು ರಾಜ ಸನ್ಮಾನಗಳೊಡನೆ ಅರಮನೆಗೆ ಕರೆತರಬೇಕೆಂದು ಛತ್ರಪತಿ ಶಿವಾಜಿಯವರ ಅಭಿಪ್ರಾಯ. ಏನಪ್ಪ ಅಂದ್ರೆ ಅವ್ರ ಆಜ್ಞೆ ಆಗಿದೆ. ಅವಾಗ ಅವ್ರು ರಾಜಕೀಯ ಆಳುವ ಸಂದರ್ಭದಲ್ಲಿ ಹೀಗೆ ಚಕ್ರವರ್ತಿಗಳು ತಮ್ಮ ಪಾದ ಪೂಜೆ ಮಾಡಬೇಕಂತೆ ಎಂದರು. ಅವ್ರು ಹೇಳಿದರು, ಸೇವಕರು, ಇದಕ್ಕಾಗಿ ಬಂದಿವಪ್ಪ, ನಾವೇನು ತಗೊಂಬರ್ಬೇಕಂತಿಲ್ಲ, ರಾಜ ಆಜ್ಞೆ ಆದದಕ್ಕೆ ನಾವು ತಗೊಂಬಂದಿವಿ. ಆ ಮಾತನ್ನು ಕೇಳುತ್ತಲೇ ತುಕಾರಾಮರಿಗೆ ಎಲ್ಲಿ ಇಲ್ಲದ ದುಃಖ ಉಂಟಾಯಿತು. ಮನೆಯೊಳಗೆ ನುಗ್ಗಿ ಶ್ರೀ ಪಾಂಡುರಂಗನ ವಿಗ್ರಹದ ಮುಂದೆ ನಿಂತು ಅಳಲು ಪ್ರಾರಂಭ ಮಾಡಿದರು. ಯಾರು? ತುಕಾರಾಮರು. ಯಾವಾಗ ಹಿಂಗ ಅಂದ ತಕ್ಷಣ ಅವ್ರು ಹೋಗಿ ಆ ವಿಗ್ರಹದ ಮುಂದೆ ಅಳಕ್ ಪ್ರಾರಂಭ ಮಾಡಿದರು. ಸ್ವಾಮಿ, ಎಷ್ಟು ಮೋಸಗಾರನಿದ್ದೀಯೇ, ಲಂಚ ಕೊಟ್ಟು ನನ್ನ ಭಕ್ತಿಯನ್ನು ಅಪಹರಿಸಬೇಕೆಂದು ಈ ಆಟವನ್ನು ಹೂಡಬಹುದೇ? ಈ ತುಚ್ಛವಾದ ಮಾನ ಮರ್ಯಾದೆಗಳಿಗಾಗಿ ನಾನು ನಿನ್ನ ಪೂಜೆ ಮಾಡಿದ್ದೇನೆ ಎಂದು ಗೋಳಿಟ್ಟರಂತೆ. ನೋಡು, ರಾಜ ಮನೆ ಮುಂದೆ ಕರೆಯಕ್ಕೆ ಕಳಿಸಾನ. ಛತ್ರಪತಿ ಶಿವಾಜಿ ಮಹಾರಾಜ ಕರ್ಕೊಂಬರ್ರಿ ಅವ್ರ ಗುರುಗಳನ್ನ, ಪಾದ ಪೂಜೆ ಮಾಡಬೇಕು ಅವ್ರಿಗೆ. ಈತ ಒಳಗೋಗಿ ಅಲ್ಲಿ ವಿಠಲನ ಮೂರ್ತಿ ಮುಂದೆ ನಿಂತ ಅಳ್ತಾನ. ನಾ ಇದ್ರ ಸರಿ ನೀನು ಪೂಜೆ ಮಾಡಿನೇನು? ನನಗೆ ಇಷ್ಟೆಲ್ಲ ಮರ್ಯಾದಿಲ್ದಂಗೆ ಮಾಡಕ್ಕೆ ನೀ ಇದು ಮಾಡಕತ್ತಿದ್ದೇನೆ, ಇಷ್ಟು ತುಚ್ಛವಾದನ್ನು ಮಾಡಿದ್ದೇನೆ, ನಾನು ಇಷ್ಟೆಲ್ಲ ಭಕ್ತಿಯಿಂದ ನಿನ್ನ ಪೂಜೆ ಯಾಕೆ ಮಾಡಿನಂತ ಇವು ಮಾಡ್ತಾನೆ. ಅಂದರೆ ಅವ್ರಿಗೆ ಎಷ್ಟು ನಿರಾಭಿಮಾನ ಇತ್ತು ಅಂತ. ಜ್ಞಾನಿಗಳಲ್ಲಿ ವಾಸ್ತವಿಕವಾಗಿ ನಿರಾಭಿಮಾನ ಬಹಳ ಇರ್ತದ. ಅವರು ತಮ್ಮದು ಇದ್ದದ್ದು ಇದ್ದಂಗೆ ಹೇಳೋ ಪ್ರಯತ್ನ ಮಾಡ್ತಾರೆ, ಬಚ್ಚಿಡೋ ಪ್ರಯತ್ನ ಎಂದೂ ಮಾಡಂಗಿಲ್ಲ. ತುಕಾರಾಮರು ಎಷ್ಟು ನಿರಾಭಿಮಾನ ಸ್ಥಿತಿ ಇತ್ತು ಅಂದರೆ, ಊರಾಗ ಒಬ್ಬ ಹೆಣ್ಮಗಳು ಗರ್ಭಿಣಿ ಆಗಿದ್ಲು. ಅದೇ ಊರಾಗ ಆ ಗರ್ಭಿಣಿ ಆದಕ್ಕೆ ಮದುವೆ ಆಗಲಾರ್ದ ಗರ್ಭಿಣಿ ಆಗಿದ್ಲಲ್ಲ. ಮತ್ತೆ ಮನೆಯಾಗಿದ್ದವರು ಕೇಳಿದ್ರು, ಅಲ್ಲಮ್ಮ ಮತ್ತೆ ಇದಕ್ಕೆ ಯಾರು ಕೂನ? ನೀ ಗರ್ಭಿಣಿ ಆಗಿದ್ದಿ, ಮತ್ತೆ ಇದಕ್ಕೆ ಕೂನ ಯಾರು? ಅವನು ಹೇಳು, ಅವನು ಹೊಡಿತೀವಿ, ನಾವು ಕೊಲ್ತೀವಿ ಅಂತ ಅವರೆಲ್ಲರೂ ಅಂದರು. ಈಕಿಗೇನು ಭಯ, ಮತ್ತೆ ಏನನ್ನ ಹೇಳಿದಂದ್ರೆ ಇವನು ಅವನು ಕೊಲಿ ಬಿಡ್ತಾರ, ಇದಕ್ಕಿಂತ ಇವ್ರದ್ದು ಹೇಳಿಕೆ ನಾನು ಮಾಡೋದಕ್ಕಿಂತ ನಾನೇ ಸತ್ರ ಬೇಸಲ್ಲ ಅಂತಂದು ಹೋಗಿ ಒಂದು ಬಾಯಿಗೆ ಹೋಗಿ ನಿಂತು ಎಗರಕ್ಕೆ ನಿಂತ್ರಕ್ಕೆ ಸಜ್ಜಾದ್ಲಕ್ಕೆ, ಬಾಯಿಗೆ ಎಗರಿ ಸತ್ತು ಹೋಗ್ಬೇಕಂತ. ಈ ತುಕಾರಾಮರು ಊರಾಗ ಸಂಜೆ ಕಡೆ ಹಂಗೆ ದಾರಿ ಹಿಡ್ಕೊಂಡು ಬರಕತ್ತಿದ್ರು. ಆ ಬಾಯಿ ಮೇಲೆ ಏರಿ ಇನ್ನೇನು ಜಿಗಿಬೇಕು, ಒಳಗೆ ಪ್ರಾಣ ತ್ಯಾಗ ಮಾಡ್ಬೇಕನ್ನೋದ್ರೆ ಇವ್ರು ನೋಡಿದ್ರು, ಬಂದು ಕೈ ಹಿಡಿದ್ರು ಆಕೆ. ಯಾಕಮ್ಮ, ಏನಾಯ್ತು ಅಂದಾಗ ಹಿಂಗೆ ಆಗ್ಯದಪ್ಪ. ಆಕೆ ಗೊತ್ತಿತ್ತು ಇವರು ಮಹಾತ್ಮರಂತ, ಹಿಂಗೆ ಆಗ್ಯದ, ಅದಕ್ಕೆ ನಾ ಹಿಂಗೆ ಮಾಡೀನಿ, ಮತ್ತು ಇರೋದಕ್ಕಿಂತ ಹಿಂಗೆ ಸಾಯದೆ ಭಾಳ ಚಲೋ ಅಂತ ತಿಳ್ಕೊಂಡಿನಿ ಅಂದಾಗ, ಎಲ್ಲಿ ಬಿಡು, ಯಾಕೆ ಚಿಂತೆ ಮಾಡ್ತದೆ, ನಾ ಹೇಳ್ತೀನಿ. ಅವ್ರು ಹೆಂಗೆ ಬಿಡ್ತಾರಪ್ಪ, ಕೊಲ್ತಾರ. ಈತನ ಹೆಸರು ಹೇಳಿದ್ರೆ ಅವರು ಅವನ್ನ ಕೊಲ್ತಾರ, ಹೇಳಲ್ಲ ಅಂದ್ರೆ ನನ್ನ ಇದು ಮಾಡ್ತಾರ. ಮತ್ತೆ ಹೆಂಗ? ನನ್ನ ಹೆಸರು ಹೇಳಲ್ಲ, ಅವನ ಹೆಸರು ಹೇಳಕ್ ಹೋಗ್ಬೇಡ. ಅವನ ಹೆಸರು ಹೇಳಿದ್ರೆ ಅವನು ಕೊಲ್ತಾರ ಅಂಬದ್ ಭಯ ಐತಲ್ಲ, ಅದಕ್ಕೆ ನನ್ನ ಹೆಸರು ಹೇಳಿ ಬಿಡಾಗಿ ಹೋಗಿ. ಅವಾಗ ಅಮ್ಮ ವಿಶ್ವಾಸ ಮಾಡಿ ಅವ್ರು ಮಹಾತ್ಮರು ಹೇಳ್ತಾರಂತ ತಿಳ್ಕೊಂಡು ಹೋಗಿ ಅವ್ರ ಮನೆಯಾಗ ಹೇಳಿದ್ಲಂತ. ಮತ್ತೆ ಇದಕ್ಕೆ ಯಾರು ಕಾರಣ ಅಂದ್ರೆ ತುಕಾರಾಮ್ ಕಾರಣ ಅಂತ.
ಮಂದಿ ಸುಮ್ಮನೆ ಇರ್ತಾರೆ. ನಾವು ಮಂದಿ ಇವನು ಊರ ಮಂದಿಗೆ ಶಾಸ್ತ್ರ ಹೇಳ್ತಾನ, ಇಂಥ ಬಂಡ ಕೆಲಸ ಮಾಡ್ಯಾನ, ಹಿಡ್ಕೊಂಬರಿ ಅವನ್ನ ಅಂತಂದು ಅವ್ರ ಮನೆಯವ್ರು ಕಳಿಸಿದಾರೆ. ತಾವು ಊರಾಗ ಮೀರಿದವನಿದ್ದ ಸಾವುಕಾರ, ಇಂತಿಂಥ ಬಂಡ ಕೆಲಸ ಮಾಡ್ಯಾನ ಇವನು, ಮತ್ತೆ ಮ್ಯಾಲೆ ಜ್ಞಾನಿ ಅಂತ ವೇಷ ಹಾಕ್ತಾನ, ಹಿಡ್ಕೊಂಬರಿ ಅವ್ನು ಹಿಡ್ಕೊಂಡು ಇಲ್ಲಿ ಕಂಬ ಕಟ್ಟಿ ಹಾಕ ಕರ್ಕೊಂಬಂದು ಅವನು ಕಂಬ ಕಟ್ಟಿ ಹಾಕಿದ್ರಂತ. ಕಂಬ ಕಟ್ಟಿ ಹಾಕಿ ಬಾರ್ಕಲ್ ತಗೊಂಡು ಹೊಡಿತಾ ಇದ್ರು ಅವರು. ಹೊಡೆಕಲ್ಕ ಹೊಡೆದಂಗೆಲ್ಲ ಅವರು ಮೊದಲೇ ಜ್ಞಾನಿಗಳು ಸ್ವಭಾವ ಸುಮ್ಮನೆ ನಿಂತಿದ್ರು. ಅವರು ಹೊಡೆದಂಗೆಲ್ಲ ಅಂತಿದ್ರಂತೆ, ಎರಡು ಉಳಿದು ಅಂತ. ನನಗೆ 2 ಬಿದ್ದರೆ ಅವ್ರಿಗೆ 2 ಉಳ್ದವಲ್ಲ ಅಂತ. ಅವಾಗ ಲಾಸ್ಟಿಗೆ ಕೊನೆಗೆ ಕೇಳಿದ್ರಂತ, ಅಲ್ಲಪ್ಪ ಇಷ್ಟೆಲ್ಲ ಮಾಡಿ ಆಕೆ ಹೆಣ್ಮಗಳು ನೋಡಿ ಸಹಸ್ರಾಗೋದು ಏನು ಕಾರಣ? ಪುರುಷಿದ್ದ ಆ ಪಿಂಡಕ್ಕೆ ಅವನೇ ಹೊಡೆ ಬಂದಲ್ಲಿ, ಹಿಂಗೆ ಗುರುಗಳನ್ನ ಕಟ್ಟಿ ಹೊಡಿತಾರ ಅಂತಂದ. ಅಷ್ಟೊಟ್ಟಿಗೆ ಇವರೆಲ್ಲ ಭಾಳ ಮಾಡಿದ್ರು. ಊರಾಗೆಲ್ಲ ಇವನ್ ತೆರೆ ಬೋಳಿಸ್ರಿ, ಕತ್ತೆ ಮೇಲೆ ಕುಂದ್ರಸ್ರಿ, ಊರಾಗ ಮೆರವಣಿಗೆ ಮಾಡ್ರಿ ಅಂತಂದು ಊರಾಗೆಲ್ಲ ಮೆರವಣಿಗೆ ಮಾಡ್ತದ. ಎಲ್ಲ ಓಣಿ ಸುತ್ತಿಗೆಂಬರ ಕಾಲಕ್ಕ ಅವಾಗ ಹೇಳಿದ ತುಕಾರಾಮ, ಇಲ್ತಾನ ಬಂದಿರಿ ಚಪ್ಪಲಿ ಗಿಪ್ಪಲಿ ಉಳ್ಳೆಗಡ್ಡೆ ಹಾಕಿರಿ, ಎಲ್ಲ ಓಣಿ ಆಗ್ಯದ, ಅಲ್ಲಿ ಮುಂದೆ ಒಂದು ಮನೆ ಐತೆ, ಅಲ್ಲಿ ನಾನು ನೇಡ್ತಿರ್ತಾಳೆ, ಆಕಿನ ಮುಂದೆ ಕರ್ಕೊಂಡು ಹೋಗ್ರಂತ. ಕತ್ತಿ ಹೊಡ್ಕೊಂಡು ಅಲ್ಲಿ ಆಕಿನ ನೋಡ್ಲು, ಮತ್ತೆ ನನಗಿಷ್ಟು ಶೃಂಗಾರ ಮಾಡ್ಯಾರ. ಅಷ್ಟು ನಿರಾಭಿಮಾನ ಸ್ಥಿತಿ ಇರ್ತದೆ ಅನ್ನೋದಕ್ಕೊಂದು ಉದಾಹರಣೆ. ಇದರಂಗ ಅನೇಕ ಮಹಾತ್ಮರು. ನಾವು ಸಣ್ಣದಿದ್ದರೆ ದೊಡ್ಡದು ಮಾಡಿ ಹೇಳ್ತೀವಿ, ದೊಡ್ಡವು ಮಾಡಿದ್ವು ಅಂದ್ರೆ ಅದನ್ನು ಮುಚ್ಚಿಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಇದು ಅಭಿಮಾನ. ನಿರಾಭಿಮಾನ ಹಂಗಲ್ಲ, ನಿರಾಭಿಮಾನದಿಂದ ಇರ್ತಾರೆ. ಅಂಥ ನಿರಾಭಿಮಾನ ಸ್ಥಿತಿಯಿಂದ ನನ್ನ ಭಕ್ತನ ಆಗು ಅಂತ ಬರಂಗಿಲ್ಲ, ಭಕ್ತಿಯನ್ನು ಮಾಡು ಅಂತ ಇಲ್ಲಿ ಹೇಳಿಕೆ ಅಂತ ಬರ್ತಾರೆ. ಅದಕ್ಕಾಗಿ ಶ್ರೇಯಹಿ ಜ್ಞಾನಂ ಅಭ್ಯಾಸಾತ್ ಜ್ಞಾನಧ್ಯಾನಂ ವಿಶೇಷ್ಯತೆ ಧ್ಯಾನಾತ್ಮ ಕರ್ಮ ಫಲ ತ್ಯಾಗಂ ಇಚ್ಛಂತಿ ಅನಂತರಂ ಅಂತ ಇಲ್ಲಿ 12ನೇ ಶ್ಲೋಕ ಹೇಳ್ತಾರೆ. ಅರ್ಜುನ, ಅಭ್ಯಾಸಕ್ಕಿಂತಲೂ ಜ್ಞಾನವು ಶ್ರೇಷ್ಠವಾದದ್ದು, ಜ್ಞಾನಕ್ಕಿಂತಲೂ ಧ್ಯಾನವು ಒಳ್ಳೆಯದು, ಧ್ಯಾನಕ್ಕಿಂತಲೂ ಕರ್ಮಫಲ ತ್ಯಾಗವು ಉತ್ತಮವು, ಆಮೇಲೆ ನಿತ್ಯ ಶಾಂತಿ ಮುಕ್ತಿ ಲಭಿಸುತ್ತದೆ ಅಂತ ಇವಕ್ಕೆ ಒಂದೊಂದು ಕ್ರಮ ಹೇಳ್ತಾರೆ ಅವರು. ಅಭ್ಯಾಸ ಮಾಡೋದು ಅಂದರೆ ಇದು ಒಂದು ವೃತ್ತಿನೇ. ಒಂದು ವಸ್ತುವಿನ ನಾವು ತ್ಯಾಗ ಮಾಡಬೇಕಾದ್ರೆ ಇನ್ನೊಂದು ವಸ್ತುವಿನ ನಾವು ಕೈ ಹಿಡಿಬೇಕಾಗ್ತದೆ. ಒಂದು ಅಭ್ಯಾಸವನ್ನು ಕೆಡಿಸಬೇಕಾದ್ರೆ ಇನ್ನೊಂದು ಅಭ್ಯಾಸ ನಾವು ಪ್ರಾರಂಭ ಮಾಡಬೇಕು. ಆದರೆ ಜ್ಞಾನ ಇದ್ದ ವಸ್ತುವಿನ ಇದ್ದಂತೆ ನೀ ತಿಳಿದೆ ಅಂದ್ರೆ ಧನ್ಯ ಆಗ್ತದೆ. ಇಲ್ಲಿ ಕೆಲಸ ಇಲ್ಲ, ಅಲ್ಲಿ ಕೆಲಸ ಇರ್ತದ, ಗೊತ್ತಿರ್ತದ. ಹೀಗೆ ಮೂಢತ್ವದಿಂದ ಮಾಡುವ ಅಭ್ಯಾಸಕ್ಕಿಂತ ವಿವೇಕಯುಕ್ತವಾಗಿ ಮಾಡುವುದು ಒಳ್ಳೆಯದು. ಮೂಢ ಭಾವದಿಂದ ಮಾಡುವ ಅಭ್ಯಾಸ ಅಂದ್ರೆ ಚಿಂತನನೇ ಅದಕ್ಕೆ ಅಭ್ಯಾಸ ಅಂದಾರ. ನಾವು ಏನನ್ನ ನಾವು ಅದರ ಅಭ್ಯಾಸ ಮಾಡ್ತೀವಿ, ಯಾವ ವಿಷಯದ ಬಗ್ಗೆ ನಾವು ಚಿಂತನೆ ಮಾಡಕತ್ತೀವಿ, ಅದನ್ನ ನಿರಂತರ ಮಾಡೋದಕ್ಕೆ ಅಭ್ಯಾಸ ಅಂತ ಕರೀತಾರೆ. ನಿರಂತರ ಅಂದ್ರೆ ನಮ್ಮ ಮನಸ್ಸಿನಾಗ ನಿರಂತರ ನಡೆದಿರ್ತವಲ್ಲ ಕೆಲಸ, ಒಂದ್ ಕಡೆ ಮಾಡ್ತಿರ್ತೀವಿ ಕೆಲಸ, ಆದ್ರೆ ಚಿಂತೆ ಬೇರೆದೇ ಇರ್ತದೆ ಒಳಗೆ. ಅದರಂಗ ಈ ಪಾರಮಾರ್ಥ ಮಾರ್ಗದಲ್ಲಿ ನಾವು ಏನನ್ನ ತಿಳಿದೀವಿ ಅದನ್ನು ನಿರಂತರ ಚಿಂತನದಲ್ಲಿ ತರಬೇಕು. ಹೀಗೆ ವಿವೇಕಯುಕ್ತವಾಗಿ ಮಾಡುವುದು ಒಳ್ಳೆಯದು. ವಿಚಾರ ಮಾಡಿ ಮಾಡೋದು ಅಭ್ಯಾಸ. ಸುಮ್ಮನೆ ಏನೋ ಹೇಳ್ಯಾರಂತ ಏನೋ ಒಂದು ಮಾಡಿದ್ರೆ ಇಲ್ಲ. ಇತರರು ಮಾಡುತ್ತಿದ್ದಾರೆ ನಾನು ಮಾಡುವೆನೆಂಬ ಕುರಿಯ ಪಂಥಕ್ಕಿಂತಲೂ ಪರಿಣಾಮ ಪ್ರಯೋಜನಗಳನ್ನು ಗುರುತಿಸುವ ವಿವೇಕ ಜ್ಞಾನವು ಒಳ್ಳೆಯದು ಅಂತ ಹೇಳ್ತಾರೆ. ಇನ್ನೊಬ್ರು ನೋಡಿ ನಾ ಮಾಡೋದಲ್ಲ, ಅವ್ರು ಮಾಡ್ಯಾರ ಮತ್ತು ನಾನು ಮಾಡಿದ ಹಂಗಲ್ಲ. ಅವ್ರು ಏನು ಮಾಡ್ತಾರ, ಎದ್ರ ಬಗ್ಗೆ ಮಾಡ್ಯಾರ ನಿನಗೇನು ಗೊತ್ತು, ನೀನು ಏನು ತಿಳಿದ ಅದ್ರ ಬಗ್ಗೆ ನೀ ಚಿಂತನೆ ಮಾಡು. ವಿವೇಕ ಜ್ಞಾನವು ಒಳ್ಳೆಯದು. ಅಂಧಾನುಕರಣದಿಂದ ಉಂಟಾಗುವ ಅನರ್ಥವನ್ನು ಕುರಿತು ಇಲ್ಲಿ ಒಂದು ದೃಷ್ಟಾಂತ ಹೇಳ್ತಾನ. ಒಂದು ಪಟ್ಟಣದಲ್ಲಿ ಒಬ್ಬ ರಾಜನಿದ್ದ. ರಾಣಿಯ ಬಟ್ಟೆಗಳನ್ನು ಒಗೆಯುವ ಒಬ್ಬ ಅಗಸರನು ಅಗಸಗಿತ್ತಿ ಇದ್ದಳು. ಅವಳಿಗೂ ರಾಣಿಗೂ ಬಹಳ ಸ್ನೇಹ.
ರಾಜನ ಹೆಂಡತಿಗೆ ಮತ್ತು ಈಕೆ ಅಗಸರಕ್ಕಿಗೆ ಭಾಳ ಸ್ನೇಹ ಇತ್ತು. ರಾಣಿಯು ಆ ಅಗಸಗಿತ್ತಿಯು ಬಹಳ ಅಚ್ಚುಮೆಚ್ಚುಗಿನ ಹೀಗಿರಲು ಒಂದು ದಿವಸ ಆ ಅಗಸರವಳು ಬಟ್ಟೆಗಳಿಗಾಗಿ ಬಂದಳು. ಸಹಜ ಬಟ್ಟೆ ತಗೊಂಡು ಹೋಗಕ್ಕೆ ಬಂದ್ಲಕ್ಕೆ. ಆಗ ಕಣ್ಣೀರು ಸುರಿಸುತ್ತಾ ನಿಂತಿದ್ದಾಳೆ. ಯಾರು? ಆಕೆ ಅಗಸರಕ್ಕೆ ಬಟ್ಟೆ ತಗೊಂಡು ಹೋಗಕ್ಕೆ ಬಂದಿದ್ಲು ರಾಣಿ ಮುಂದ ಆತಗ ಅಂತ ನಿಂತ್ಲಂತ ಆಕೆ ಅಗಸರಕ್ಕೆ. ಆಕೆ ರಾಣಿ ಕೇಳಿಲ್ಲಕ್ಕೆ, ಬಿಕ್ಕಿ ಬಿಕ್ಕಿ ಅಳೋದಕ್ಕೆ ಕೇಳಿದ್ಲು. ಯಾಕೆ ನೀ ಅಳತಿದ್ದಿ? ಎದ್ರ ಸಲಗೆ ನೀ ಅಳಕತ್ತಿದ್ದಿ? ಅದು ಏನು ವಿಷಯ? ಏನಾಯ್ತು ಹೇಳು ನನಗ ಅಂತಂದ್ಲಕ್ಕೆ ರಾಣಿ. ಎದ್ರ ಸಲಗೆ ಅಳತಿದ್ದಿ ನೀನು? ಏನೋ ಒಂದು ಕಾರಣ ಇರ್ಬೇಕಲ್ಲ, ಏನಾಗ್ಯದ ನಿನಗೆ ಅಂಥದ್ದು, ಅದು ನನಗೆ ಹೇಳು ಅಂದಾಗ ಆಕೆ ಅಂದ್ಲಂತ, ಮಲ್ಲಣ್ಣ ಸತ್ತು ಹೋದ. ನಾ ಯಾಕೆ ಅಳಕತ್ತೀನಿ? ಮಲ್ಲಣ್ಣ ಸತ್ತು ಹೋಗ್ಯಾನ, ಅದಕ್ಕೆ ನಾ ಅಳಕತ್ತೀನಿ ಅಂತ. ಆವಾಗ ಆಕೆ ಏನು ಮಾಡಿದ್ಲು, ಸತ್ತು ಹೋದನೆಂದು ಹೇಳುತ್ತಾ ಬಿಕ್ಕಿ ಬಿಕ್ಕಿ ಅಳಲಾರಂಭಿಸಿದಳು. ಅಷ್ಟು ಆಪ್ತ ಸ್ನೇಹಿತಳಿಗೆ, ಆಕೆ ರಾಣಿ ಬಹಳ ಆಪ್ತ ಸ್ನೇಹಿತಳಿಕೆಗೆ. ಯಾವಾಗ ಈಕೆ ಮಲ್ಲಣ್ಣ ಸತ್ತು ಹೋದ ಅಂದ ತಕ್ಷಣ ಈಕೆ ಏನು ಮಾಡಿದ್ಲು, ಕಷ್ಟ ಬಂದು ಅಳುತ್ತಿದ್ದರು ತಾನು ಸುಮ್ಮನಿರಬಹುದೇ? ಆಕೆ ನನ್ನ ಸ್ನೇಹಿತಳು, ಆಕೆನೇ ಇಷ್ಟು ಕಷ್ಟದಾಗ ಅಳತಾಳ ಅಂದಮೇಲೆ ನಾ ಸುದ್ದಿ ಕೇಳಿಗೆ ನಾನು ಸುಮ್ಮನೆ ಇದ್ರೆ ಮಂದಿ ನನಗೇನಂತಾರ ಅಂತ ನಾನು ಅಳಕ್ಕೆ ಚಾಲು ಮಾಡಿ ಅಂದ್ರೆ ರಾಣಿ ಈಕೆ ಅಳಕ್ಕೆ ಚಾಲು ಮಾಡಿಬಿಟ್ರು. ಆಕೆ ನೋಡಿ ಈಕೆ ಅಳ ಈಗ ಮಾಡ್ತಾರಲ್ಲ ಮಂದಿ, ಎಲ್ಲೇನು ಸತ್ತಲ್ಲಿ ಹೋಗಿ ನೋಡ್ಬೇಕು. ಸುಮ್ಮನೆ ಕುಂತ್ರ ಮಂದಿ ಏನಂತಾರಂತಾರ, ಇವ್ ಅಳ್ಬೇಕಂತ ಇವ್ರಿಗೆ ಇರಂಗಿಲ್ಲ, ಸುಮ್ಮನೆ ಕುಂತ್ರ ಮಂದಿ ಏನಂತಾರ ನಮಗ ಅಂತ. ಅದಕ್ಕೆ ಅವ್ರು ಅಳ್ತಾರ, ನಾವು ಅಳದ. ನಿಜವಾಗಿ ಯಾರಿಗೆ ಯಾರು ಅಳಂಗಿಲ್ಲ. ಈ ಜಗತ್ತಿನಾಗ ಒಬ್ಬ ತಾಯಿ ಮಾತ್ರ ದುಃಖ ಆಗ್ತದಂತ ಬರ್ದಾರ ಶಾಸ್ತ್ರದಲ್ಲಿ. ಉಳಿದವ್ರಿಗೆ ಯಾರಿಗೆ ದುಃಖ ಇರಂಗಿಲ್ಲ, ಹೊಲ್ಗುಡ ಕಡೆ ಪೀಡೆ ಬೇಸಾಯ್ತಂತಾರ, ಆ ತಾಯಿಗೆ ಮಾತ್ರ ಇರ್ತದಂತ ದುಃಖ ಅಂತ ಬರ್ದಾರ ಅವರು. ಹೀಗೆ ಅಳಲಾರಂಭಿಸಿದಳು. ಆಗ ಈ ರಾಣಿ ಅಳುವುದನ್ನು ನೋಡಿ, ಯಾರು ಈ ರಾಣಿ ಸಮಿತಿಗೆ ಅಳೋದು ನೋಡಿ ಕೇಸಿ ಈ ಅಂತಪುರ ರಾಜ ಎಲ್ಲ ಅಳಕತ್ತಿ ನೋಡ. ರಾಜರು ಅರಮನೆ ಇತ್ತ, ಆ ಮನೆಗೆಲ್ಲರು ಮತ್ತೆ ರಾಣಿನೇ ಅಳತಾಳ ಅಂದ್ಮೇಲೆ ನಾವು ಸುಮ್ಮನಿದ್ರು ಮಂದಿ ಏನಂತಾರ ನಮಗೆ ಅಂತಂದು ಇವರು ಅಲ್ಲಿದ್ದವರೆಲ್ಲ ರಾಜ ಅರಮನೆದಾಗ ಇದ್ದವರೆಲ್ಲರೂ ಅಳಕತ್ತಿದ್ರು. ಇದನ್ನ ಕೇಳಿ ರಾಜಿಗೆ ಸುದ್ದಿ ಮುಟ್ತಿದ್ದು. ರಾಜನಿಗೆ ತಿಳಿದು ರಾಣಿಯ ಪುರಕ್ಕೆ ಕಡೆಗೆ ಯಾರಿಗೆ ಏನಾಯಿತು ಎಂದು ರಾಜ ತಾನು ಗೋಳಾಡಲು ಮಾಡಲು ಅಂತ ರಾಜನ ಅಳಬೇಕಾದರೆ ಅವನು ಸಮಿತಿಗೆ ರಾಣಿ ಅಳದ್ ನೋಡಿ ಇವನು ಅಳಕತ್ತಿಬಿಟ್ಟಂತ ರಾಜ. ಮತ್ತೆ ಅಂಥ ರಾಜನ ಅಳಬೇಕಾದರೆ ಇತರರು ಸುಮ್ಮನೆ ಇರುತ್ತಾರೆ. ಆಸ್ಥಾನದಲ್ಲಿ ಅವರೆಲ್ಲರೂ ಶಕ್ತ್ಯಾನುಸಾರ ರಾಗ ತೆಗೆದರು. ಆ ರೋಗ ಊರೆಲ್ಲ ನಿಮಿಷ ಮಾತ್ರದಲ್ಲಿ ಹರಡಿತು. ಫಸ್ಟ್ ರಾಣಿಯಿಂದ ಅಂತಪುರ, ಆಮೇಲೆ ರಾಜ ಅಳಕೈತೆ. ರಾಜನೇ ಅಳತಾನಂದ್ಮೇಲೆ ಆ ರಾಜ್ಯದಲ್ಲಿ ಇರ್ತಕ್ಕಂಥ ಪ್ರಜೆಗಳು ಸುಮ್ಮನೆ ಇರ್ತಾರೆ. ನಾಡೀ ರಾಜ್ಯದಲ್ಲಿ ಎಲ್ಲ ಹಬ್ಬಿಬಿಡ್ತಿ, ಎಲ್ಲ ಊರನ್ನೇ ಅಳಕತ್ತಿ ಬಿಡ್ತಿ ಅಂತ. ನಮ್ಮ ರಾಜರು ಅಳತಾರ, ನಾವು ಅಳತೀವಿ ಅಳದೆ ಎಲ್ಲ ಮಂದಿ ಚಾಲು ಮಾಡಿದ್ರು ಅಳಕ. ಆವಾಗ ಅಷ್ಟರಲ್ಲಿ ಒಬ್ಬ ಸಾಧು ಆ ಊರಿಗೆ ಬಂದನು. ಈ ಮಂದಿ ಎಲ್ಲ ಅಳದ್ ನೋಡಿ ಇಡೀ ರಾಜ್ಯ ಅಳತದಂದ ಮೇಲೆ ಯಾಕೆ ಅಳತಿರ್ಬೋದಪ್ಪ ಅಂಥದ್ದೇನಾಗಂತ ಆ ಸಾಧು ಅದೇ ಊರಿಗೆ ಬಂದಿದ್ದ. ಅದು ಅಳತಿದ್ದ ಬಂದ ಕೇಸಿ ಊರೆಲ್ಲ ಅಳತಿದ್ದನು. ಒಬ್ಬನನ್ನು ಕುರಿತು ಏಕಯ್ಯ ಅಳತಿದ್ದೀಯ ಅಂತ ಕೇಳಿದ. ಅಲ್ಲೋ ನೀ ಯಾಕೆ ಅಳತಿದ್ದಿ ಅಂದ್ರೆ ಇಡೀ ಊರು ಅಳಕತ್ತಿದ, ಎದಕ್ಕೆ ಅಳದಕ್ಕತ್ತೀರಿ ಅಂತ. ನನಗೆ ತಿಳಿಯೋದು ಸ್ವಾಮಿ ಅಂದವನು. ನನಗೆ ಗೊತ್ತಿಲ್ರಿ ಯಾಕೆ ಅಳತಾರ, ನೀ ಯಾಕೆ ಅಳಕತ್ತ? ಅವ್ರು ಅಳತಾರ, ನಾ ಅಳಕತ್ತೀನಿ. ಯಾಕೆ ಅಳತಿದ್ದೆ ಅಂತ ಕೇಳಿದಾಗ ನನಗೆ ತಿಳಿಯೋದು, ಯಾಕೆಂದರೆ ಈ ಪಕ್ಕದವನು ಕೇಳಿರಿ, ಮತ್ತೆ ಅವನು ಅಳಕೈತಾನೆ, ಅವ್ನು ನೋಡಿ ನಾ ಅಳಕತ್ತೀನಿ, ಅವನ್ನ ಕೇಳ್ರಿ ಹೋಗಿ ಅನ್ನೋದವನು. ಅವಾಗ ಅದೇ ಗತಿ ಅವರ ಮೂಲವನ್ನು ತಿಳಿಯಲೇಬೇಕೆಂಬ ಹಠ ಸಾಧುವಿಗೆ ಬಂತು. ಮತ್ತೆ ಇವ್ ಒಬ್ಬರ ಮೇಲೆ ಒಬ್ರು ಇಳ್ಕ್ಯಾಂತ ಹೊಂಟ್ರು. ಇವ್ರು ಮತ್ತೆ ಖರೆ ಎದುರು ಸರಿಯಾಗಿ ಆಳ್ತಾರ ಅಂತಂದು ಒಬ್ಬರೊಬ್ಬರು ಕೇಳ್ಕ್ಯಾಂತ ಹೋಗಿಬಿಟ್ಟ ಅವ್ನು ಸಾಧು. ಆಸ್ಥಾನಕ್ಕೆ ಬಂದು ಮಹಾರಾಜರೇ ಏಕೆ ದುಃಖಿಸುತ್ತಿದ್ದೀರಿ? ರಾಜನಲ್ಲಿಗೆ ಬಂದ. ಹೌದಪ್ಪ, ಈ ಮಂದಿ ಅಳದಿರ್ಲಿ, ನೀನ್ ಯಾಕೆ ಅಳತಿದ್ದೆ ಅಂತ ಕೇಳಿದಾಗ ಅದೇನು ಅಂತಪುರದಲ್ಲಿ ಕೇಳಿ ಅಂತ ಅವನು ಹೇಳಿದ. ನಾನೇನು ಹೇಳಪ್ಪ, ಅಲ್ಲಿ ರಾಣಿ ಆಳಕತ್ತೇಳ, ಅಕ್ಕಿನ ಹೋಗಿ ಕೇಳ. ನನ್ನ ಕೇಳೋದೇನು, ನಾನು ಅಕ್ಕಿನ ನೋಡಿ ನಾ ಆಳಕತ್ತೀನಿ.
ಏಕೆ ಅಳುತ್ತಿರುವೆಂಬೆಂದು ಪರಿವಾರದವರು ಕೇಳಿದರು. ಅವರು ಕೇಳಿದ್ರು. ಮತ್ತೆ ಅಲ್ಲಿ ಹೋಗಿ ಕೇಳಿದಾಗ ರಾಣಿನ ಕೇಳಿದ, ಅಮ್ಮ ರಾಣಿ ಏಕೆ ಅಳುತ್ತಿದ್ದೆ ನೀನು ಯಾಕೆ ಅಳುತ್ತಿದ್ದವ ಅಂತ ಕೇಳಿದಾಗ ಆಕೆ ಹೇಳಿದ್ಲು, ಅಗಸಿಗೆತ್ತಿ ಅಳುತ್ತಿದ್ದಾಳೆ, ಅದಕ್ಕೆ ನಾ ಅಳತೇನೆ. ಆಕೆ ಅಗಸರಕ್ಕೆ ಅಳಕತ್ತಾಳ, ಅದ್ರ ಸರಿ ನಾ ಅಳಕತ್ತೀನಿ, ಆಕೆ ನನ್ನ ಸ್ನೇಹಿತಳ ಅಂತ ಈಕೆ. ಅವಾಗ ಸಾಧು ಸುಮ್ಮನೆ ಇರಲಿಲ್ಲ. ಅಲ್ಲಿಗೆ ನಮ್ಮ ಕೊನೆಗೆ ಇಕ್ಕಿನಲ್ಲ ಅಗಸಿಗೆತ್ತಿನಿಂದ ಚಾಲಾಗ್ಯದ, ಮತ್ತೆ ಆಕಿನ ಕೇಳಿಬಿಡಮ್ಮ ಅಂತಂದು ಆಕಿನ ಕೇಳಿದೆ. ಅಲ್ಲವ ನೀನು ಯಾಕೆ ಅಳತಿದ್ದಿ? ಆವಾಗ ಕೇಳಿದ ಅಗಸಿಗೆತ್ತಿ, ನೀನು ಏಕೆ ಅಳುತ್ತಿದ್ದಿ? ನಮ್ಮ ಮಲ್ಲಣ್ಣ ಸತ್ತಿದ್ದಾನೆ. ಅವಾಗ ಆಕೆ ಹೇಳಿದ್ಲಂತ, ನಮ್ಮ ಮಲ್ಲಣ್ಣ ಸತ್ತಾನ, ಅದಕ್ಕೆ ನಾ ಅಳಕತ್ತೀನಿ ಅಂತ. ಅವಾಗ ಮಲ್ಲಣ್ಣ ಅಂದ್ರೆ ಯಾರು ಅಂತ ಕೇಳಿದ ಅವನು ಸಾಧ. ಅಳದ್ರಲ್ಲ ಖರೆ ಹಳ್ಳಿ, ಇಷ್ಟಕ್ಕೆ ಮಲ್ಲಣ್ಣ ಅಂಬೋನು ಯಾರು? ಅವಾಗ ಆಕೆ ಹೇಳಿದ್ಲಂತ, ಏನಿಲ್ರಿ, ಮಲ್ಲಣ್ಣ ಅಂದ್ರೆ ಯಾರು ಅಂತ ಕೇಳಿದಾಗ 3 ದಿನದ ಹಿಂದೆ ಹುಟ್ಟಿದ್ದ ಕತ್ತೆ ಮರಿ ಹುಟ್ಟಿತ್ರಿ, ಅದಕ್ಕೆ ಮಲ್ಲಣ್ಣ ಅಂತ ಹೆಸರಿಟ್ಟಿದ್ವಿ, ಅದು ಸತ್ತು. ಅದು 3 ದಿನದಿಂದ ಹುಟ್ಟಿದ ಕತ್ತೆ ಮರಿ ಸತ್ತು, ಅದಕ್ಕೆ ಮಲ್ಲಣ್ಣ ಅಂತ ಹೆಸರಿಟ್ಟಿದ್ವಿ, ಅದೇ ಸತ್ತು, ಅದಕ್ಕೆ ಆಳಕತ್ತಿ ನಾನು. ಅವಾಗ ಈ ರೀತಿಯಿಂದ ಎಂದವಳು ಹೊಸದಾಗಿ ಹುಟ್ಟಿ ಕೋಮಲವಾಗಿದ್ದ ಕತ್ತೆ ಮರಿಗೆ ಮುದ್ದಾದ ಮಲ್ಲಣ್ಣನೆಂಬ ಹೆಸರಿಟ್ಟಿದ್ದಳು. ರೋಗ ಬಂದು ಅದು ಗೋತು ಹೊಡೆಯಿತು. ಇದು ಕತೆ ನೋಡಿದಿರ ಅಂತ ಅಲ್ಲಿ ಹೇಳ್ತಾನೆ. ಅಂದಾನು ಕತೆ, ಅಂದಾನುಸಂದ ಅಂದ್ರೆ ಏನು, ಸತ್ಯ ಏನೈತೆ ಅಂತ ತಿಳಿಯದೆ ಸುಮ್ಮನೆ ಅವ್ರು ಮಾಡ್ಯಾರಂತ ನಾವು ಮಾಡೋದು. ಅದ್ರ ಸತ್ಯ ಅಸತ್ಯ ತಿಳ್ಕೋಬೇಕಲ್ಲ. ಅವ್ರು ದುಃಖ ಮಾಡ್ತಾರ. ಅದು ಕತ್ತೆ ಮರಿಗೆ ರಾಜ ರಾಣಿ ಊರೆಲ್ಲ ಆಳಕೈತಾರ. ಮತ್ತೆ ಅದು ಆಳದ ಏನದು? ಅದಕ್ಕೆ ಇನ್ನೊಬ್ಬರು ನೋಡಿ ನೀ ಮಾಡೋದಲ್ಲ, ನಿನ್ನ ಸ್ವತಃ ವಿಚಾರ ಶಕ್ತಿಯಿಂದ ವಿವೇಕ ದೃಷ್ಟಿಯಿಂದ ಸತ್ಯ ಅಸತ್ಯವನ್ನು ತಿಳಿದುಕೇಶಿ ಮಾಡು ಅಂತ ಹೇಳಿದ್ರು. ಸುಮ್ಮನೆ ಮಂದಿ ಮಾಡ್ತಾರಂತ ನೀ ಮಾಡಕ್ ಹೋದ್ರೆ ಹಿಂಗಾಗ್ತದ ನೋಡಿ, ಎಲ್ಲರೂ ನೋಡಿ ಹಿಂಗೆ ಕಡಿಸಂಗ ಆಗ್ತದ. ಅದಕ್ಕೆ ಆ ರೀತಿಯಿಂದ ಮಾಡಬೇಡ ಅಂತ ಹೇಳ್ತಾರ ಅವರು. ಇನ್ನೊಬ್ಬರು ನೋಡಿ ನೀ ಮಾಡಕ್ ಹೋಗ್ಬೇಡ, ನಿನ್ನ ವಿಚಾರದಿಂದ ನೀ ತಿಳ್ಕ. ಅಭ್ಯಾಸವು ಮೂಢವಾಗಿರಬಾರದು. ಅಭ್ಯಾಸ ಮೂಢ ಭಾವದಿಂದ ಇರಬಾರ್ದು. ಇವು ಬಹಳ ಗಮ್ಮತ್ತ ಇದಾವ. ಈಗಿನ ದಿವಸದಲ್ಲಿ ಅಂತೂ ಇವು ಹೆಚ್ಚೆಚ್ಚಿಗೆ ಇದಾವ. ಅವ್ರು ನೋಡಿ ನಾವು, ನಮ್ಮನ್ನು ನೋಡಿ ನಾವು, ಅವ್ರು ಮಾಡ್ಯಾರಂತ ನಾವು ಮಾಡಕ್ ಹೋಗಿ ಅರ್ಧ ಮಂದಿ ಕೆಟ್ಟಿವಿ. ಯಾಕಂದ್ರೆ ಇದು ಒಬ್ಬರು ನೋಡಿ ಒಬ್ಬರು ಮಾಡೋದಲ್ಲ. ಇದು ಸ್ವತಃ ಅನುಭವದಿಂದ ವಿವೇಕದಿಂದ ವಿಚಾರ ಮಾಡಿ ಮಾಡಬೇಕು. ಎಲ್ಲರೂ ಮಾಡ್ತಾರಂತ ಮಾಡಕ್ ಹೋಗೋದೆ. ಊರಾಗ ಕಟಿಂಗ್ ಮಾಡ್ತಾರಲ್ಲ, ಕಟಿಂಗ್ ನಾವಿ ಅವರು ಅವಾಗ ಈಗೆಲ್ಲ ಭಾಳ ಚಲೋ ಇದಾವ ಬಿಡ. ಅವ್ರ ರೇಟ್ ಭಾಳ ಐತೆ. ಅವರಷ್ಟು ದುಡಿಯೋರು ಯಾರಿಲ್ಲ ಈಗ ಸದ್ಯಗೆ. ಅವಾಗೆಲ್ಲ ಯಾರು ಕೇಳ್ತಿದ್ರು? ಅವರೇ ಮನೆಗೆ ಬಂದು ಅವ ಇದ್ದಲ್ಲಿಗೆ ಬಂದು ಗಡ್ಡ ಮಾಡಿ ಹಂಗ ಎಪ್ಪ ಎಣ್ಣ ಅಂದು ಏನೋ ಇಷ್ಟು ಕೊಟ್ಟು ತಗೊಂಡು ಹೋಗೋದು. ಹಳ್ಳಿ ಊರಾಗ ಎಷ್ಟು ಮಂದಿ ಸಿಗ್ತಾರ? ಸೌಕರ್ಯ ಯಾರನ್ನಿದ್ದವ್ರು ಗಡ್ಡ ಗಿಡ್ಡ ಮಾಡಿಸಂತ. ಅವಾಗ ಅವನು ಇರ್ತದಲ್ಲ ಭಾಳ ಮಂದಿ. ಅವನ ದಿವಸ ಊರೆಲ್ಲ ಆಡಿ ಬರ್ತದ, ಒಬ್ಬರಿಬ್ಬರು ಸಿಗ್ತದಲ್ಲ ಅವನಿಗೆ. ಮನೆಗೆ ಬರೋಣ ಹೇಳ್ತೀಗ ಜಗಳಕ್ಕೆ ನಿಂದಿರ್ತದಂತೆ. ನಿನಗೆ ಇಷ್ಟೆಲ್ಲ ನಿನ್ನ ಮಾಡ್ಕೊಂಡು ನನಗೆ ದರಿದ್ರ ಬಂದದ, ತಿನ್ನಕ್ಕೆ ಕೂಳಿಲ್ಲ ಏನಿಲ್ಲ, ನಿನ್ನ ಮಾಡ್ಕೊಂಡು ನಾನೇನು ದರಿದ್ರ ಕಟ್ಕೊಂಡೀನಿ. ಮಂದಿ ನೋಡಿದ್ರೆ ಊರೂರು ದುಡ್ಡು ತರ್ತಾರ. ನೀ ಇದ್ರ ಬರೆ ಕೈಲೆ ಹೋಗಿ ಬರೆ ಕೈಲೆ ಬರ್ತದೇನ, ಬುದ್ಧಿ ಐತಿಲ್ಲ ಅಂತ ಹೇಳಿ ದಿವಸ ಬೈತಿಲ್ಲ. ಮತ್ತೆ ಏನ್ ಮಾಡಂದಿ? ಯಾರನ್ನ ಬಂದ್ರೆ ಮಾಡಂದೆ, ಸುಮ್ಮನೆ ಹೋಗಿ ಕೇಳಿ ನಾವು ತಲೆ ಇದು ಮಾಡ್ಲೆ ಮಾಡಿಸ್ಕೊಂಡ್ರೆ ಮಾಡಕ್ ಬರ್ತದ ಅಂತ. ಈ ಕೆಲಸನೇ ಬಿಟ್ಬಿಟ್ಟು ನೀ ಬೇರೆ ಕೆಲಸ ಇಡಿ ಅಂತ. ಏನ್ ಹಿಡಿಬೇಕು ಹೇಳಿ? ನೀನು ಹೇಳಿದ್ದನ ಮಾಡ್ತಾನೆ ಕಡಿಗೆ ಅಂತ ಅಂದ. ನೋಡಲ್ಲಿ ನಮ್ಮ ಮನೆ ಬೈತಕ್ಕ ಅಥವಾ ಪೂಜಾರಿ ಹೆಂಗಿದಾನೆ ಮೆಂಜಾಳಿ ನೋಡಿ ಎಷ್ಟು ಚಂದ. ಹೋಗಿ ಮಂತ್ರ ಅಂತಾನ ಹೋಗಿ ಗಂಟು ಕಟ್ಕೊಂಡು ಮನೆಗೆ ತರ್ತಾನ. ನೀ ತರ್ಲಿಲ್ಲ ಕಡಿಗೆ ತಿಂಬಕನ ತಂದ್ರೆ ನಾವನ್ನ ಬದುಕ್ತೀವಿ. ಅವನ ಕೆಲಸನ ಕಲಿ ಅನ್ಲ ಹೆಣ್ತಿ ಕಿಟಕಿಟ ತಾಳಾದ ಆಯ್ತು ಬಿಡು. ಮತ್ತೆ ಆತ ಏನು ಮಾಡ್ತಾನ? ಆತ ಹೆಂಗೆ ಮಾಡ್ತಾನ ಹಂಗ ನೀ ಮಾಡೋದು ಕಲಿ ಬರ್ತದ ನಿನಗ. ಯಾಕಂದ್ರೆ ನೋಡ್ಬೇಕಲ್ಲ ಮತ್ತೆ ಆತ ಮಾಡೋದೆಲ್ಲ ಇವ್ರು ನೋಡ್ಬೇಕಲ್ಲ. ಮನೆ ಬತ್ತಕ್ಕೆ ಮನೆ ಒಂದು ಗಾಡಿಗೆ ಒಂದು ಟೊಳ್ಳು ಬಕ್ಕೆ ಹೊಡೋದಂತ. ಅವು ಏನೇನು ಮಾಡ್ತಾನೆ ಮಿಂಜಾಳೆ ಎದ್ದು ಅದೆಲ್ಲ ನಾನು ನೋಡ್ಬೇಕು. ಅವು ಮಿಂಜಾಳೆ ಎದ್ದಕ್ಕೆ ಸ್ನಾನ ಮಾಡಿ ಬಿತ್ತಿ ಹಚ್ಕೊಂಬೋದು, ಮಂತ್ರ ಅನ್ನೋದು ಇವನು ದಿವಸ ನೋಡಿ ಅವೆಲ್ಲ ಅನ್ಕಂತ ಹೋಗ್ಬಿಟ್ಟ. ಇವನು ಮಂತ್ರ ಅನ್ನೋದು ಕಲ್ತ, ಈ ಬಿತ್ತಿ ಹಚ್ಕೊಂಬೋದು ಏನೇನು ಮಾಡ್ಬೇಕು ಅವೆಲ್ಲ ಮಾಡೋದು ಕಲ್ತ್ಬಿಟ್ಟು ಇವನು ಕಲಿಬೇಕೆಂಬುದು ಅಪೇಕ್ಷೆ ಇತ್ತಲ್ಲ. ಅವ್ನು ಮಾಡಿದ್ ಕಲಿಬೇಕು. ನಾನು ಹಿಂಗಾದ್ರೆ ನಾನು ಕಲ್ತೀನಿ, ಮತ್ತು ನನ್ನನ್ನು ಕರಿತಾರೆ ಪೂಜೆಗೆ ಗೀಜಿಗೆ ಅಂತಂದು ಇವನು ಸಜ್ಜ ಅದ. ಅದ್ರಂಗೆ ಸ್ವಲ್ಪ ದಿವಸದಾಗ ಎಲ್ಲ ಕಲ್ತ್ಬಿಟ್ಟೆ ಅವನು.
ಮಂತ್ರ ಗಿಂತ್ರ ಎಲ್ಲ ಕಲ್ತ ಪೂಜೆ ಇದ್ದಂಗೆ ಮಾಡಂಗೆ ಮಾಡ್ತಿದ್ದ. ಇದು ಅವನಿಗೆ ಗೊತ್ತಾಯ್ತು, ಓಹೋ ಇವನು ನನ್ನ ನೋಡಿ ಮಾಡ್ತಿದ್ದಂಗೆ ಇದ್ದಾನ, ಮತ್ತು ಈಗ ನಾನು ಆದಂಗೆ ಇವನು ಆಗ್ಬೇಕಂತ ಇವನ ಅಪೇಕ್ಷೆ ಐತೆ, ಇರಲ್ಲ ಅಂತಂದು ತಿಳ್ಕೊಂಡು ಸಮಯ ಬಂದಾಗ ಇವನ್ನ ತಿಳಿಸ್ಬೇಕಂತಂದು ಕಾಯ್ಕೆತ್ ಕುಂತಿದ್ದ. ಅಮಾಸೆ ಬಂತು, ಮತ್ತು ಇವನಿಗೆ ಊರಾಗ ಕರ್ಕೊಂಡು ಹೋಗೋದು ಪೂಜೆ ಗೀಜೆ ಮಾಡೋದು ಭಾಳ ಚಲೋ ಅನಿಸ್ತು ಇವನಿಗೆ. ಈ ಕೆಲಸ ಏನು ಸುಮ್ಮನೆ ಕತ್ತಿ ಹಿಡ್ಕೊಂಡು ಮಿಂಜೆ ತಿರುಗಿದ ಒಬ್ರು ಸಿಗಂಗಿಲ್ಲ, ಇದು ಭಾಳ ಚಲೋ ಐತೆ ಅಂತಂದು ಅವನಿಗೆ ಈಗ ಆಯ್ತು. ಹೆಣ್ತಿನೂ ಭಾಳ ಸಂತೋಷ ಪಟ್ಲೆ, ಈಗ ನೋಡಿ ಮನೆಗೆ ಹೆಂಗೆ ತಿಂಬಾಕೆಲ್ಲ ಬರ್ತದಂತ. ಮತ್ತು ಇನ್ನೂ ಹೆಚ್ಚಿಗೆ ಮಾಡ್ಬೇಕಲ್ಲ, ಆತನಕ್ಕಿಂತ ನಾನು ಚಲೋ ಆಗ್ಬೇಕಲ್ಲ ಇನ್ನು ಅಂತಂದು ತಿಳ್ಕೊಂಡು ಇನ್ನೂ ಹೆಚ್ಚಿನ ಅವ್ರು ಏನೇನು ಮಾಡ್ತಾರೋ ದಿವಸ ಹಗಲು ರಾತ್ರಿ ವಾಡಿ ಚಾಟಿಗೆ ನಿಂತು ಕೇಳ್ತದಂತ. ಅವ್ರು ಏನೇನು ಮಾತಾಡ್ತಾರೆ ಅದೆಲ್ಲ, ಇವತ್ತು ಎಲ್ಲಿಗೆ ಹೋಗ್ತಾರ ಏನೇನು ಅಂತಾರೆ ಅವೆಲ್ಲ ಇವನು ಕೇಳೋದು. ಅವನಿದೆಲ್ಲ ನೋಡಿ ಕೇಸಿ ಒಂದು ದಿವಸ ಬೇಸ್ ಸಮಯ ನೋಡಿ ಹೇಳ್ತಿಗೆ ಗೊತ್ತಾಗಿತ್ತು ಅವನಿಗೆ ಇದು ಮಾಡ್ಬೇಕು. ಅವಾಗ ಹೇಳ್ತಿ ಕರೆದು ಹೇಳಿದಂತ, ಇವತ್ತು ಅಮಾಸೆ ಐತೆ, ಇವತ್ತು ನೀನು ಮೂಗು ಕೊಯ್ತೀನಿ, ನಾಳೆಗೆ ಹೊಸ ಮೂಗು ಬರ್ತದ, ಬಂದ್ಬಿಡು ಹೊರಗೆ ಅಂದಂತ ಹೇಳ್ತೀನಿ. ಯಾರು ಪೂಜೆ ಇವ್ ಕೇಳಕತ್ತಿದ್ದ ಗೋಡೆ ಚಾಟಿಗೆ ನಾ ಇದ್ರು, ಬಾಬು ಹೊಸ ಮೂಗು ಬರ್ತದ, ಇಲ್ಲ ನೀನು ಮೂಗು ಸ್ವಲ್ಪ ಮಂಡೈತೆ, ಈಗ ಕೊಯ್ತೀನಿ, ನಾಳೆಗೆ ಹೊಸದು ಮೂಗು ಬರ್ತದ ಉದ್ದಂದು ಬಾ ಅಂತಂದು ಹೇಳ್ತಿಗೆ ಕರ್ದಂಗೆ ಹೇಳ್ದಂಗೆ ಮಾಡಿದ. ಆಕೆ ಬಂದಂಗೆ ಮಾಡಿ ಇವ್ನು ಸುಮ್ಮನೆ ಅಲ್ಲಿ ಕೊಯ್ದಿಲ್ಲ ಆಯ್ತು ಕೊಯ್ದೀನಿ, ನಾಳೆಗೆ ಹೊಸ ಮೂಗು ಬರ್ತದೆ ನೋಡು, ನಾ ಅಂದ ಮಂತ್ರ ಅಂದೆ ಅಂದ್ರೆ ಸಾಕು ನಿನಗೆ ಹೊಸ ಮೂಗು ಬರ್ತದ ಅಂತ ಹೇಳ್ತೀನಿ. ಇವನು ಮತ್ತೆ ಮಾಡಿ ನೋಡ್ಬೇಕಲ್ಲ, ಮತ್ತೆ ಅವ್ನು ಮಾಡ್ಯಾನ ಅಂದ ನಾನು ಯಾಕೆ ನನ್ನ ಹೇಳ್ತಿ ಮಾಡಬಾರ್ದು ಅಂತ ಇವನು ಹೇಳ್ತಿ ಕರ್ದಂತ, ಬಾ ನೀನು ಬಾ ಇವತ್ತು ತಮಾಷೆ ಐತೆ, ನಾನು ಮೂಗು ಕೊಯ್ತೀನಿ, ಇಂಥ ಮಂತ್ರ ನಾಳೆ ಹೊಸ ಮೂಗು ಬರ್ತದೆ. ಕೊಯ್ದು ಊಟ ಹೇಳ್ತಿ ಮೂಗು ಕೊಯ್ದು ಊಟ ಎಲ್ಲಿ ಬರ್ತದ ಬರ್ತದೆ ತಿರುಗಿ. ಅವಾಗ ತಿರುಗಿ ಮುಂಜಾನೆ ನೋಡಂತ ಎಲ್ಲಿ ಅದು ಮೂಗು, ಎಲ್ಲಿ ಮೂಗಿನ ಇದ್ದು ಮೂಗನ್ನು ಮಣ್ಣು ಮೂಗು ಮಾಡಿ ಹಂಗ ಒಬ್ಬರು ನೋಡಿ ಒಬ್ಬರು ಮಾಡಕ್ಕೆ ಹೋದ್ರೆ ಹಿಂಗ ಕೈಕೊಂಡ ಪರಿಸ್ಥಿತಿ ಬರ್ತದೆ ಅನ್ನೋದಕ್ಕೆ ಹೇಳ್ತಾರ. ಇಲ್ಲಿಗೆ ಸಮಯದ ಮಂಗಲವಾದ. ಭಕ್ತರುಂದ ಸಂಗ ಶರಣರ ನಿಜದ ಆನಂದ, ಶಂಕರಾನಂದ ಮಾ ಭಕ್ತರುಂದ ಸಂಗ ಶರಣರ ನಿಜದ ಆನಂದ, ಮಂಗಲಮಯವಾದ ಜಡಿಗುರು ಸಂಗದಿಂದಲೇ ಸಕಲ ವೇದದ ಅಂಗಮಯನೆಂದೆನಿಸಿಕೊಂಡು ಭೃಂಗ ಕೀಟಕ ನ್ಯಾಯದಂದದೆ, ಶಂಕರಾನಂದ ಮಾ ಭಕ್ತರುಂದ ಸಂಗ ಶರಣರ ಎಲ್ಲಿ ಜನಸಿ ಎಲ್ಲಿ ವಾಸಿಸಿದಿ, ಎಲ್ಲೆಲ್ಲೋ ತಿರುಗಿ ಬಲ್ಲತನದಲ್ಲಿ ಬ್ರಹ್ಮ ಬೋಧಿಸಿದಿ, ಕಲ್ಲು ಹೃದಯದ ಕಾಲದೂತರ ಸಲ್ಲು ತಪ್ಪಿಸಿ ಸೆಳೆದು ಜನರ ಮರಣ ಬಾಧೆ ತೊಲಗಿಸಿ ಚಿನ್ಮಯಾತ್ಮನ ಬೋಧೆ ನೆಲೆಸಿದೆ, ನೀ ಜನಸಿ ಬೆಳೆದ ಭೂಮಿಯಂತಿಯದೋ ಘನಮಹಿಮಾ ನಿಮಗೆ ಗುಣವ ಸಲುಹಿದ ಸ್ವಾಮಿಯಂತವರು, ಭೂಮಿಯಂತಿಯದೋ ಘನಮಹಿಮಾ ನಿಮಗೆ ಗುಣವ ಸಲುಹಿದ
ವಿದ್ಯೆಯ ಕಲಿತು ಕೆಲ ದಿನ ಭೂಷಣಕ್ಕೆ ಭೂಷಣವನೆನಿಸಿದೆ ವಾಸ ಮಾಡಿದಿ ಜಡಿಯ ಮಠದಲ್ಲಿ ಮಂಗಲಂ ಗುರು ಶಂಕರ ಒಡವಿಯೋಳ್ ವೇದಾಂತ ಒಡೆಯನು ಜಡಿ ದೇವಾನಿವನು ನುಡಿದ ತತ್ವಂ ಮಶಿಯ ವಾಕ್ಯವನ್ನು ಮಶಿಯ ಕರುಣೆಯಿಂದಲೇ ಸುರಿದ ಅಮೃತ ಕರ್ಣದಲ್ಲಿ ಕೃಪೆ ಮಾಡಿಕೊಂಡು ಪರಮಹಂಸನಾಗಿ ಭೂವರ ತರಣಿ ತಾರಿಪನೋಕ್ಯದೀಶಗೆ ಮಂಗಲಂ ಗುರು ಶಂಕರಾನಂದ ಮಾ ಭಕ್ತವೃಂದ ಸಂಘ ಶರಣರ ಸಂಘ ಶರಣರ ಸಂಘ ಶರಣರ ನಿಜದ ಆನಂದ ಹರ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರವೇ ನಮಃ ಶ್ರೀಮಜ್ಜಗದ್ಗುರು ಸಿದ್ಧಾರೂಢ ಸ್ವಾಮಿ ಮಹಾರಾಜ್ ಕಿ ಶ್ರೀ ಸದ್ಗುರು ಶಿವಪುತ್ರ ಸ್ವಾಮಿ ಮಹಾರಾಜ್ ಕಿ ಶ್ರೀ ಸದ್ಗುರು ಬಸವಾನಂದ ಸ್ವಾಮಿ ಮಹಾರಾಜ್ ಕಿ ಶ್ರೀ ಸದ್ಗುರು ಅಭಿನವ ಗುಣ ಮಹಾರಾಜ್ ಕಿ ಸಕಲ ಸಾಧು ಸಂತರ ಕಿ ಜಯ ಮಂಗಲಂ ಶರಣಂ ಪಾರ್ವತಿ ಶಿವ ಹರ ಹರ ಮಹಾದೇವ. Oh.